Good evening, everyone. Welcome to Global Education Banati. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವೇನು ಹೇಳ್ತಾ ಇರೋದ್ರಿಂದ ಸೈನೋನಿಮ್ಸ್ ಮತ್ತು ಆ್ಯಂಟೋನಿಮ್ಸು ನಿಮಗೆ ಎಸ್ ಎಸ್ ಸಿ ಜಿ ಡೈಲಿ 2 ಕ್ವಶನ್ಸ್ಗಳು ಫಿಕ್ಸ್ ಇರ್ತಾವೆ. 2 ಕ್ವಶನ್ಸು ಸೈನೋನಿಮ್ಸು, 2 ಕ್ವಶನ್ಸು ಆ್ಯಂಟೋನಿಮ್ಸು. ಸೊ ಇವತ್ತು ನಾವು ಸೈನೋನಿಮ್ಸನ್ನು ಡಿಸ್ಕಸ್ ಮಾಡೋಣ. ಸೊ ಸೈನೋನಿಮ್ಸ್ ಅಂದರೆ ಸಮಾನಾರ್ಥಕ. ಯಾವ ಥರ ಕ್ವಶನ್ಸ್ ಬರ್ತಾವೆ ನೋಡೋಣ. ಸೊ ಈಗ ನೋಡ್ರಿ, ನೀವಲ್ಲಿ ಟೈಮ್ ವೇಸ್ಟ್ ಮಾಡೋಂಗಿಲ್ಲ. ಏನು ಅಂಡರ್ಲೈನ್ ಮಾಡಿರ್ತಾರೆ ಸೈನೋನಿಮ್ ಅನ್ನೋದು ಅಷ್ಟೇ ಪಾಯಿಂಟ್ ಔಟ್ ಮಾಡ್ಬೇಕು. ಜಲ್ದಿನ ಪಾಯಿಂಟ್ ಔಟ್ ಮಾಡಿ, ಎಲ್ಲ ಓದ್ಕೋತ ಕುಂದ್ರೋಂಗಿಲ್ಲ. ಸೊ ಸೈನೋನಿಮ್ ಅಂತ ನಿಮ್ಗೆ ಕಾಣಿಸ್ತೈತಿ. ಓಕೆ, ಸಮಾನಾರ್ಥಕ ಅಂತ. ಸೊ ಸಮಾನಾರ್ಥಕ ಇದ್ರದ್ದು ಕ್ವಶನ್ ಐತಿ ಜೀಲಸ್ ಅಂತೇಳಿ. ಜೀಲಸ್ ಅಂದ್ರೆ ನಿಮ್ಗೆ ಗೊತ್ತಿರಬೇಕು, ಅಲ್ಲಿ ಹೋಗಿ ಯಾವುದು ಸಡನ್ನಾಗಿ ಗೊತ್ತಾಗಂಗಿಲ್ಲ. ಜೀಲಸ್ ಅಂದ್ರೆ ಉತ್ಸಾಹ ಅಂತ. ಏನಂತ? ಉತ್ಸಾಹ. ಸೊ ಉತ್ಸಾಹ ನಿಮ್ಗೆ ಅದರ ಸಮಾನಾರ್ಥಕ ಗೊತ್ತಿರಬೇಕು. 4 ಆಪ್ಷನ್ ಕೊಟ್ಟಿರ್ತಾರೆ, ಅದಕ್ಕೆ ಯಾವ ಸಮಾನಾರ್ಥಕ ಸಿನೋನಿಮ್ ಅಂತ ಗೊತ್ತಿರಬೇಕು. ಒಂದು ಎಂಥಾಜಿಯಾಸ್ಟಿಕ್ ಐತಿ, ಇನ್ನೊಂದು ಡಿಟ್ಯಾಚ್ಡ್ ಐತಿ, ಇನ್ನೊಂದು ಅಪ್ಯಾಥೆಟಿಕ್ ಐತಿ, ಇನ್ನೊಂದು ಇಂಡಿಫ್ರೆಂಟ್ ಐತಿ. ಸೊ 4 ಆಪ್ಷನ್ಗಳಲ್ಲಿ ನಿಮಗೆಲ್ಲ 4 ಆಪ್ಷನ್ ಕನ್ನಡ ಮೀನಿಂಗ್ ಗೊತ್ತಿರಬೇಕು. ಅಂದರೆ ನಿಮ್ಗೆ ಯಾವ್ದು ಅನ್ನೋದು ಗೊತ್ತಾಕತಿ ಹಾಕಕ್ಕೆ. ಸೊ ನೋಡಿರಿ, ಎಂಥಾಜಿಯಾಸ್ಟಿಕ್ ಅಂದ್ರೆ ಉತ್ಸಾಹ ಅಂತ. ಸೊ ನನ್ನ ಆನ್ಸರ್ ಏನು ಇದೇ ಆಗಿರ್ತದೆ, ಉತ್ಸಾಹ. ಆಲ್ರೆಡಿ ಬರ್ದೀನಿ, ಉತ್ಸಾಹ ಅಂತ. ಇನ್ನು ಉಳಿದ 3 ಕ್ವಶನ್ಗಳನ್ನು ನನಗೇನು ಗೊತ್ತಿರ್ಬೇಕಂದ್ರೆ ಕನ್ನಡ ಮೀನಿಂಗ್ ಗೊತ್ತಿರ್ಬೇಕು. ಅಂದ್ರೆ ನನಗೆ ಶಬ್ದಗಳನ್ನು ನಿಮ್ಗೆ ಕಲ್ಕೋತ ಹೋದ್ರೆ ಹೆಚ್ಚಿನ ಶಬ್ದಗಳನ್ನು ಕಲಿತಾ ನೀವು ಹಾಕ್ಬೋದು. ಡಿಟ್ಯಾಚ್ಡ್ ಅಂದ್ರೆ ಬೇರ್ಪಡಿಸಿದ. ಡಿಟ್ಯಾಚ್ಡ್ ಅಂದ್ರೆ ಬೇರ್ಪಡಿಸು. ಈಗ ನೋಡು, ಏನಾದರೂ ವಸ್ತು ಇರೋದಿಲ್ಲ, ಅದನ್ನು ಡಿಟ್ಯಾಚ್ ಮಾಡೋದು ಅಂದ್ರೆ ಬೇರ್ಪಡಿಸೋದು. ನೆಕ್ಸ್ಟ್ ನೋಡು, ಅಪ್ಯಾಥೆಟಿಕ್ ಅಂದ್ರೆ ನಿರ್ಲಕ್ಷ್ಯದ ಅಂತ ಬರ್ತೈತಿ. ಅಂದ್ರೆ ನಾಟ್ ಕಾನ್ಸಂಟ್ರೇಟೆಡ್ ಅಂತ, ನಿರ್ಲಕ್ಷ್ಯ. ಸೊ ನೆಕ್ಸ್ಟ್ ಇನ್ನೊಂದು ಬರ್ತೈತಿ ಇಂಡಿಫ್ರೆಂಟ್. ಸೇಮ್ ಇಂಡಿಫ್ರೆಂಟ್ ಅಂದ್ರೂ ಕೂಡ ನಿರ್ಲಕ್ಷ್ಯ ಅಂತ ಆಕತಿ. ಸೊ ಹಂಗಾಗಿ ಜೀಲಸ್ಗೆ ಏನಪ್ಪ ಅಂದ್ರೆ ಎಂಥಾಜಿಯಾಸ್ಟಿಕ್ ಅಂತ, ಎಂಥಾಯಿಸಮ್ ಅಂತ ಹೇಳ್ತೀವಿ. ಎಂಥಾಯಿಸಮ್ ಅಂದ್ರೆ ಉತ್ಸಾಹ. ಐ ಆಮ್ ವೆರಿ ಎಂಥಾಜಿಯಾಸ್ಟಿಕ್ ಟು ಜಾಯಿನ್ ಡಿಫೆನ್ಸ್ ಅಂತ ಹೇಳ್ತೀವಲ್ಲ. ಸೊ ಹಾಗಾಗಿ ಒಂದು ಎಕ್ಸಾಂಪಲ್ ಕೊಟ್ಟೆ. ಸೊ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡೋಣ. ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು ಫೀಬಲ್ ಅಂತೈತಿ. ಸೊ ಇದು ಕೂಡ ನಿಮ್ಗೆ ಗೊತ್ತಿರಬೇಕು, ಓದಿರ್ಲೇಬೇಕಾಗತ್ತೆ. ಫೀಬಲ್ ಅಂದ್ರೆ ವೀಕ್ ಅಂತ. ಫೀಬಲ್ ಅಂದ್ರೆ ದುರ್ಬಲ. ಏನಂತ? ದುರ್ಬಲ. ಗೊತ್ತಿರಲೇಬೇಕು. ನಾಟ್ ಸ್ಟ್ರಾಂಗ್ ಅಂತ, ದುರ್ಬಲ. ಸೊ ಹಾಗಾಗಿ ಇದರಲ್ಲಿ ಯಾವುದು ಇದರ ಸಮಾನಾರ್ಥಕ ಆಕತಿ? ಆಲ್ರೆಡಿ ಹೇಳೇಬಿಟ್ಟಿನಿ, ವೀಕ್. ಫೀಬಲ್ ಅಂದ್ರೆ ವೀಕ್. ಇನ್ನೊಂದು ಬರ್ತೈತಿ ಇದ್ರ ಸಮಾನಾರ್ಥಕ ಫ್ರೆಜೈಲ್ ಅಂತ. ಅದು ಮೋಸ್ಟ್ ಇಂಪಾರ್ಟೆಂಟ್. ಯಾವ್ದ್ರಾಗ 2ರದಾಗ ಒಂದು ಕೊಡ್ಬೋದು. ಫಿಕ್ಸ್ ಅವೇ ಇರ್ತಾವೆ, ಮತ್ತೆ ರಿಪೀಟ್ ಇರ್ತಾವೆ. ಸೊ ಹಾಗಾಗಿ ಫೀಬಲ್ಲು ಅಂದ್ರೆ ಒಂದು, ಫ್ರೆಜೈಲ್ ಅಂದ್ರೆ ಒಂದು, ವೀಕ್ ಅಂದ್ರೆ ಒಂದು, ದುರ್ಬಲ, ನಾಟ್ ಸ್ಟ್ರಾಂಗ್ ಅಂತ ಹೇಳ್ತೀವಿ. ಸೊ ಹಂಗಾದ್ರೆ ಇನ್ನು ಉಳಿದ 3 ಆಪ್ಷನ್ಸ್ಗಳ ನನಗೆ ಕನ್ನಡ ಮೀನಿಂಗ್ ಗೊತ್ತಿರಬೇಕು. ಅಂದ್ರೆ ನಿನ್ಗೆ ನೆಕ್ಸ್ಟ್ ಕ್ವಶನ್ಸು ಅವು ರೇಸ್ ಆಗ್ಬೋದು. ಸೊ ಇನ್ನೊಂದು ಐತಿ ಅನ್ಹೀಡ್ಫುಲ್ ಅಂತ. ಇದು ಕೂಡ ನಿರ್ಲಕ್ಷ್ಯದ ಅಂತ ಆಕತಿ. ನಿರ್ಲಕ್ಷ್ಯ. ಹೇಡ್ಫುಲ್ ಅಂದ್ರೆ ಲಕ್ಷ್ಯದ, ಕಾನ್ಸಂಟ್ರೇಟೆಡ್. ಅದರ ಅಪೋಸಿಟ್ ವರ್ಡ್ ಅನ್ಹೀಡ್ಫುಲ್ ಅಂತ ಕೊಟ್ರೆ ಅದು ನಂಗೆ ಏನಪ್ಪ ಸಂಬಂಧ ಇಲ್ಲ. ಸೊ ನೆಕ್ಸ್ಟ್ ನೋಡು, ಸ್ಟ್ರಾಂಗ್ ಅಂದ್ರೆ ಬಲ ಅಂತ ನಿಂಗೆ ಗೊತ್ತದ. ಸೊ ನೆಕ್ಸ್ಟ್ ಬೇನ್ಫುಲ್ ಅಂದ್ರೆ ಹಾರ್ಮ್ ಅಂತ. ಹಾರ್ಮ್ ಅಂದ್ರೆ ಹಾನಿಕರ. ಏನಪ್ಪ? ಹಾನಿಕರ ಅಂತ ಹೇಳ್ತೀವಿ, ಹಾನಿಕರ. ಸೊ ಹೆಂಗೆ ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡು. ಟೊಬ್ಯಾಕೋ ಇಸ್ ಬೇನ್ಫುಲ್ ಫಾರ್ ಹೆಲ್ತ್ ಅಂತ. ಅಂದ್ರೆ ತಂಬಾಕು ಆರೋಗ್ಯಕ್ಕೆ ಹಾನಿಕರ. ಸೊ ಹಾಗಾಗಿ ಫೀಬಲ್ ಅಂದ್ರೆ ವೀಕ್, ಫ್ರೆಜಲ್ ಅಂತ ಹೇಳ್ತೀವಿ. ಉಳಿದ 3 ಆಪ್ಷನ್ಗಳ ಕನ್ನಡ ಮೀನಿಂಗ್ ನಿಮಗೆ ಗೊತ್ತಿರಬೇಕು. ಅಂದ್ರೆ ನೆಕ್ಸ್ಟ್ ಕ್ವಶನ್ಸು ಬೇನ್ಫುಲ್ ಅಂತ ನಿಂಗೆ ಬಂದಿರಬಹುದು, ಹೇಳೋಕ್ಕಾಗಲ್ಲ. ಸೊ ಹಂಗಾಗಿ ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡೋಣ. ರೆಡಿ ಐತೆ. ರೆಡಿ ಅಂದ್ರೆ ಏನು? ಸನ್ನದ್ಧನಾಗಿರುವಂತ, ಆಲ್ರೆಡಿ ಪ್ರಿಪೇರ್ಡ್. ಸೊ ಹಂಗಾರಿ ನೋಡ್ರಿ, ಪ್ರಿಪೇರ್ ಹೆಂಗ? ಸನ್ನದ್ಧನಾಗಿ ಆಗಕತ್ತನ ಅಂತ ಅರ್ಥ. ಸೊ ಹಂಗಾಗಿ ಇನ್ನೊಂದು ನೋಡು, ಆರ್ಗನೈಸ್ಡ್ ಅಂತ ಬರ್ತೈತಿ. ಆರ್ಗನೈಸ್ಡ್ ಅಂದ್ರೆ ಅರೇಂಜ್ಡ್ ಅಂತ ಬರ್ತೈತಿ. ಅಂದ್ರೆ ಸಂಘಟಿತ, ಅರೇಂಜ್ ಮಾಡೋದು. ಫ್ರಮ್ ಲೋವರ್ ಲೆವೆಲ್ ಟು ಹೈಯರ್ ಲೆವೆಲ್. ಅಂದ್ರೆ ಸಣ್ಣದಿಂದ ಹಿಡಿದು ಅರೇಂಜ್ ಮಾಡೋದು. ನಾ ಏನೋ ಕೊಟ್ಟರು ಅವನ್ನ ಆರ್ಗನೈಸ್ ಮಾಡಬೇಕು. ನೆಕ್ಸ್ಟ್ ಲಿಸ್ನಿಂಗ್ ಅಂದ್ರೆ ಕೇಳೋದಕ್ಕತಿ. ಇಕ್ವಿಪ್ಡ್ ಅಂದ್ರೆ ಸಜ್ಜಾದ. ಇಕ್ವಿಪ್ಡ್ ಅಂದ್ರೆ ಏನು? ಸಜ್ಜಾದ, ರೆಡಿ ಅಂತ. ಸೊ ಹಂಗಾಗಿ ನಂದು ಏನಕತಿ? ಇಕ್ವಿಪ್ಡ್, ಸಜ್ಜಾದ ಅಥವಾ ಸಜ್ಜಾದ ಅಥವಾ ರೆಡಿ ಅಂತ. ರೆಡಿ. ಆಲ್ರೆಡಿ ಐ ಹ್ಯಾವ್ ಅ ಸೋಲ್ಜರ್ ಹ್ಯಾಸ್ ಇಕ್ವಿಪ್ಡ್
ಫಾರ್ ಸೋಲ್ಜರ್ ಈಸ್ ಇಕ್ವಿಪ್ಡ್ ಫಾರ್ ವಾರ್ ಅಂತ ಹೇಳ್ಬೋದು. ಅಂದ್ರೆ ಅವ ಸನ್ನದ ಆಗ್ಯಾನಂತ. ಲಿಸ್ನಿಂಗ್ ಅಂದ್ರೆ ಕೇಳುವುದು ಅಂತ ಗೊತ್ತೈತಿ. ಆರ್ಗನೈಸ್ ಅಂದ್ರೆ ಸಂಘಟನೆ ಮಾಡು, ಸಂಘಟಿತ ಅಂತಕತಿ, ಸಂಘಟಿತ. ಓಕೆ, ಆರ್ಗನೈಸ್ ಮಾಡೋದು, ಅರೇಂಜ್ ಮಾಡೋದು. ಇನ್ನೊಂದು ಇದಕ್ಕೆ ಅರ್ಥ ಏನಪ್ಪ, ಅರೇಂಜ್ ಅಂತ ಬರ್ತೈತಿ, ಅರೇಂಜ್. ಸೊ ಪ್ರಿಪೇರಿಂಗ್ ಅಂದ್ರೆ ಪ್ರಿಪೇರ್ ಆಗತ್ತಾನ ಅಂತ, ಕಂಟಿನ್ಯೂಸ್ ಅದ, ಸಜ್ಜಾಗುತ್ತಿರುವುದು ಅಂತ ಬರ್ತೈತಿ, ಸಜ್ಜಾಗುತ್ತಿರುವುದು, ಸಜ್ಜಾಗುತ್ತಿರುವುದು. ಸೊ ಹಂಗಾಗಿ ಇವು ಎಲ್ಲ ನಿಮಗೆ ಗೊತ್ತಿರಬೇಕಾಗತ್ತೆ. ಗೊತ್ತಿರಲಿಲ್ಲ ಅಂದ್ರೆ ಮತ್ತು ಬೇರೆ ಆಪ್ಷನ್ಗಳು ಕೂಡ ಅಲ್ಲಿ ಕ್ವಶನ್ಸ್ ರೈಸ್ ಆಗ್ಬೋದು. ಸೊ ಹಂಗಾಗಿ ಎಲ್ಲ ಬರ್ಕೊಂಡ ರೆಡಿ ಇರ್ಬೇಕು. ಹಾಗಾಗಿ 4th ಕ್ವಶನ್ ನೋಡೋಣ. 4th ಕ್ವಶನ್ ಯಾವುದಂತ, ಸೊ ಹೋಸ್ಟೈಲ್ ಅಂತ ಐತಿ. ಹೋಸ್ಟೈಲ್ ಅಂದರೆ ಶತ್ರುತ್ವ ಅಂತ. ಏನು? ಶತ್ರುತ್ವ. ಸೊ ಶತ್ರುತ್ವ ಅಂತ ಐತಿ, ಅಥವಾ ಹಗೆತನ ಅಂತೀವಿ, ಶತ್ರುತ್ವ. ಹೌದಾ? ಹಗೆತನ ಅಂತೀವಿ. ಅಂದ್ರೆ ಎನಿಮಿಟಿ ಅಂತ ಹೇಳ್ತೀವಿ ನಾವು, ಎನಿಮಿಟಿ, ಶತ್ರುತ್ವ ಅಂತೀವಿ. ಎನಿಮಿ ಮತ್ತು ಎನಿಮಿಟಿ, ಎನಿಮಿ ಇದ್ದಂಗೆ ಅದು ಹೋಸ್ಟೈಲ್ ಅಂದ್ರೆ. ಸೊ ನೋಡು, ಹೋಸ್ಟೈಲ್ ಅಂದ್ರೆ ನೋಡು, ಹಾಸ್ಪಿಟೇಬಲ್ ಐತಿ, ಎಂಪ್ಯಾಥೆಟಿಕ್ ಐತಿ, ಪ್ಲೆಸೆಂಟ್ ಐತಿ, ಅನ್ಫ್ರೆಂಡ್ಲಿ. ಅನ್ಫ್ರೆಂಡ್ಲಿ ಅಂದ್ರೂ ಇದಕ್ಕೆ ಆನ್ಸರ್ ಯಾವುದು? ಹೋಸ್ಟೈಲ್ಗೆ ಅನ್ಫ್ರೆಂಡ್ಲಿ ಅಂದ್ರೆ ಫ್ರೆಂಡ್ ಅಲ್ಲ ಅಂತ, ಅನ್ಫ್ರೆಂಡ್ಲಿ ಅಂದ್ರೆ ಹೋಸ್ಟೈಲ್ ಅಂತ, ಶತ್ರು ಅಂತ. ಸೊ ಹಂಗಾಗಿ 3 ಆಪ್ಷನ್ಗಳು ನಿನಗೆ ಏನು ಗೊತ್ತಿರಬೇಕು, ಆಪ್ಷನ್ ಕನ್ನಡ ಮೀನಿಂಗ್ ಗೊತ್ತಿರಬೇಕು. ಪ್ಲೀಸೆಂಟ್ ಅಂದರೆ ಮನೋಹರ, ಮನೋಹರ ಅಂತ. ಏನಂತ? ಮನೋಹರ ಅಂದ್ರೆ ಮನೋಹರ ಅಂದ್ರೆ ಆನಂದಮಯ ಅಂತ ಅರ್ಥ. ನೆಕ್ಸ್ಟ್ ಇಟ್ ಈಸ್ ವೆರಿ ಪ್ಲೆಸೆಂಟ್ ಸೌಂಡ್ ಅಂದ್ರೆ ಮನೋಹರ ಅಂತ ಹೇಳ್ತೀವಿ, ಪ್ಲೆಸೆಂಟ್ ಸೌಂಡ್ ಅಂತ ಬರ್ತೈತೆ ಎಕ್ಸಾಂಪಲ್. ನೆಕ್ಸ್ಟು ಎಂಪ್ಯಾಥೆಟಿಕ್ ಅಂತ ಹೇಳ್ತೀವಿ. ಎಂಪ್ಯಾಥೆಟಿಕ್ ಅಂದರೆ ಶಕ್ತಿಗೊಳಿಸಿದ ಅಂತ ಬರ್ತೈತಿ. ನೆಕ್ಸ್ಟ್ ನೋಡಿ, ಹಾಸ್ಪಿಟೇಬಲ್ ಅಂದ್ರೆ ಹಾಸ್ಪಿಟೇಬಲ್, ಅತಿಥಿಯರು, ಅತಿಥ್ಯ ಅಂತೀವಿ. ಏನಂತೀವಿ? ಅತಿಥಿ ಅಂದ್ರೆ ಹಾಸ್ಪಿಟಲ್ ಅಂತ ಇರುತ್ತಲ್ಲ, ಅತಿಥಿಯರು ಅಲ್ಲಿಗೆ ಹಾಸ್ಪಿಟಲ್ ಅಂತ. ಅತಿಥಿಯರು, ಅತಿಥಿಯ ಮನೆ, ಅತಿಥಿಯ ಮನೆ ಅಂತ ಅರ್ಥಕತಿ. ಅಂದ್ರೆ ನೀವೆಲ್ಲ ಹಾಸ್ಪಿಟ್ಲ್ ಇರ್ತೈತಲ್ಲ, ಅದಕ್ಕೆ ಹಾಸ್ಪಿಟಲ್ ಅಂತಾರೆ. ನೀವು ಹೋಗಿರ್ತೀರಿ, ಅದಕ್ಕೆ ಅತಿಥಿಯರಾಗಿ ಅಲ್ಲಿ ಆ ಮನೆಗೆ ಹೋಗಿರ್ತೀವಿ, ಅದಕ್ಕೆ ಅತಿಥಿಯರು ಅಂತ ಕತಿ. ಹಂಗಾರೆ ಹೋಸ್ಟೈಲ್ಗೇನ ಆನ್ಸರ್ ಅನ್ಫ್ರೆಂಡ್ಲಿ. ಸೊ ನೆಕ್ಸ್ಟ್ ನೋಡೋಣ, 5th ಕ್ವಶನ್ ನೋಡ್ರಿ ಏನೈತೆ ಅಂತ. ಸೊ ಇನ್ಸಿಡಿಯಸ್ ಅಂದ್ರೆ ಮತ್ತೆ ಹೇಳಿನಿ, ನಿಮ್ಗೆ ಗೊತ್ತಿರಲೇಬೇಕು. ಎಲ್ಲ ಕ್ವಶನ್ಸ್ಗಳನ್ನ, ಎಲ್ಲ ನಿಮ್ಗೆ ವರ್ಡ್ಸ್ಗಳ ಮೀನಿಂಗ್ ಗೊತ್ತಿರಬೇಕು. ಕನ್ನಡದ ಬರೆದು ಇಟ್ಕೊಂಡು ನೀವು ಓದಲೇಬೇಕು. ಇನ್ಸಿಡಿಯಸ್ ಅಂದ್ರೆ 4 ಆಪ್ಷನ್ ಅದ. ನಿಂಗೆ ಏನು ಗೊತ್ತಿರಲಿಲ್ಲ ಅಂದರೂ ಆನ್ಸರ್ ಥ್ರೂವರ ಮಾಡ್ಬೋದು. ನೋಡು, ಪ್ರೊಟೆಕ್ಟೆಡ್ ಅಂದರು, ಸೇಫ್ ಅಂದರು, ಸೆಕ್ಯೂರ್ ಅಂದ್ರೆ ಸೇಫ್ ಅಂದ್ರೇನ? ಎಲ್ಲ ರಕ್ಷಣೆ. ಸೆಕ್ಯೂರ್ ಅಂದ್ರೆ ರಕ್ಷಣೆ, ಪ್ರೊಟೆಕ್ಟ್ ಅಂದ್ರೆ ರಕ್ಷಣೆ ಮಾಡಿದ. ಇವು 3 ಕೂಡ ರಕ್ಷಣೆ ಅಂತ ಬರ್ತೈತಿ, ರಕ್ಷಣೆ. ಹಂಗಾರ ನಿನ್ನ ಉಳ್ದಿದ್ದು ಯಾವ್ದು? ಹಂಗಾರ ನಿಂಗೆ ಏನೂ ಗೊತ್ತಿರಲಿಲ್ಲ ಅಂದರೂ ಏನಂತ ಹಾಕ್ಬೋದು? ಹಾರ್ಮ್ಫುಲ್ ಅಂದ್ರೆ ಇದು ಕಪಟ ಅಂತ ಬರ್ತೈತಿ, ಮೋಸದ, ಸ್ಕ್ಯಾಮ್ ಅಂತ, ಕಪಟ. ಏನೋ ಹಂಗಾರ 3 ನಿಂಗೆ ಇಷ್ಟು ಸ್ವಲ್ಪ ನೀವು ಶಬ್ದ ಬಹಾಟ ಹಾಕಿ ನಿಂಗೆ ಗೊತ್ತಿದ್ರು ಕೂಡ ನಾ 3 ಆಪ್ಷನ್ಗಳನ್ನು ರಿಮೂವ್ ಮಾಡಿ ಇದ್ರಾಗ ಯಾವುದು ಆಪ್ಷನ್ ಅಂತ ನಾ ಕಂಡು ಹಿಡ್ಕೋಬೋದು. ಏನೂ ಗೊತ್ತಿರಲಿಲ್ಲ ಅಂದರು ಇನ್ಸಿಡಿಯಸ್ ಅಂತ ನಿಂಗೆ ಗೊತ್ತಿ, ಕಪಟ. ಮತ್ತು ಸ್ಕ್ಯಾಮ್ ಅಂತ ಬರ್ತೈತಿ, ಸ್ಕ್ಯಾಮ್. 1 ಸೆಕೆಂಡು. ಹಾರ್ಮ್ಫುಲ್ ಅಂದ್ರೆ ಓಕೆ, ಡೇಂಜರ್ ಅಂತ ಹೇಳ್ತೀವಿ, ಹಜಾರ್ಡ್. ಇದಕ್ಕೆ ಇನ್ನೊಂದು ಸಮಾನಾರ್ಥಕೇನು? ಹಜಾರ್ಡ್. ಮತ್ತು ಹಾರ್ಮ್ಫುಲ್ ಅಂತ ಬರ್ತೈತಿ. ಸೊ ನಿಯರೆಸ್ಟ್ ಅಲ್ಲೇ ಇರ್ತಾವು ಇವು. ಎದ್ರಾಗ ಕೇಳಿದಪ್ಪ ಅಂದ್ರೆ SSC CGLದಾಗ ಕೇಳಿದಂಥ ಕ್ವಶನ್ಸು. ಇವೇ ಕ್ವಶನ್ಸ್ಗಳು SSC TCS ಕಂಪ್ನಿದವರು SSC ಎಕ್ಸಾಮ್ಗಳಲ್ಲಿ ಕೇಳುವಂಥ ಭಾಳ ಚಾನ್ಸಸ್ ಇರ್ತವೆ. ಅದಕ್ಕೆ ನಿಮ್ಗೆ SSC CGL ಕೇಳಿರ್ತಕ್ಕಂಥ ಕ್ವಶನ್ಸ್ಗಳನ್ನ ನಿಮ್ಗೆ ಇವತ್ತು ಹೇಳ್ತಾ ಇರೋದು. ಸೊ ಹಾಗಾಗಿ ನೀನು ಆನ್ಸರ್ ಏನು? ಹಾರ್ಮ್ಫುಲ್ ಅಂತ. ಸೊ ಹಾರ್ಮ್ಫುಲ್ ಅಂದ್ರೆ ಹೇಳಿದ್ನಲ್ಲ ಆಗೇಲೆ. ಇನ್ನೊಂದು ಬರ್ತೈತಿ, ಓಕೆ, ಹಾರ್ಮ್ಫುಲ್ ಅಂದ್ರೆ ಹಜಾರ್ಡ್. ಡೇಂಜರ್ ಅಂದ್ರೆ ಏನು? ಹಾರ್ಮ್ಫುಲ್. ಟೊಬ್ಯಾಕೋ ಇಸ್ ಹಾರ್ಮ್ಫುಲ್ ಫಾರ್ ಹೆಲ್ತ್ ಅಂತ. ಓಕೆ, ಇನ್ಸಿಡಿಯಸ್, ಕಪಟ. ಇನ್ನೊಂದು ಬರ್ತೈತಿ, ನಿಯರೆಸ್ಟ್ ಹೇಳ್ಬೇಕು. ಕಪಟ ಅಂದ್ರೆ ಇನ್ನೊಂದು ಸ್ಕ್ಯಾಮ್ ಅಂತ ಬರ್ತೈತಿ, ನೆನಪಿರಲಿ. ಓಕೆ, ಹಂಗಾರ ಆನ್ಸರ್ ಏನೋ ಹಾರ್ಮ್ಫುಲ್ಲು. ನೆಕ್ಸ್ಟ್ ನೋಡೋಣ 6th ಕ್ವಶನ್ ನೋಡೋಣ ಏನಾಯ್ತಪ್ಪ ಅಂತಂತ. 6th ಕ್ವಶನು ಅಬೌಂಡ್ ಅಂತ ಬಂತು. ಅಬೌಂಡ್, ಐ ಹ್ಯಾವ್
ಅಬೌಂಡ್ ಅಬೌಂಡ್ ಫ್ರೂಟ್ಸ್ ಅಂತ ಹೇಳ್ತೀನಿ. ಅಂದ್ರೆ ಅಬೌಂಡ್ ಅಂದ್ರೆ ಸಾಕಷ್ಟು ಅಂತ. ಅಬೌಂಡ್ ಅಂದ್ರೆ ಏನು? ಸಾಕಷ್ಟು. ಸಾಕಷ್ಟು ಅಂದ್ರೆ ನನ್ನ ಕಡೆ ತುಂಬ ಅದಾವಂತ. ಸಾಕಷ್ಟು ಸಾಕಷ್ಟು ನೋಡು. ಹಂಗಾರೆ ನಿಂದ ಆನ್ಸರ್ ಯಾವ್ದಾಕತಿ ಇದ್ರಾಗ? ಕರೆಕ್ಟ್ ಎಕ್ಸಾಕ್ಟ ನಾವು ಫೈಂಡ್ ಔಟ್ ಮಾಡ್ಬೇಕಾಕತಿ ಸಾಕಷ್ಟು. ಓಕೆ ನೋಡು, ಇನ್ಕ್ರೀಸ್ ಅಂದ್ರೆ ಏರಿಕೆ ಆಗೋದು, ಏರಿಕೆ ಆಗೋದು. ಓಕೆ, ಸಕ್ಸೀಡ್ ಅಂದ್ರೆ ವಿಜಯನಾಗಿರ್ ಅಂದ್ರೆ ಆಲ್ರೆಡಿ ಸಕ್ಸೀಡ್ ಆಗಿನಂತ, ವಿಜಯ ಅಂತ ಬರ್ತೈತಿ, ಅಂದ್ರೆ ಜಯ ಅಂತ ಬರ್ತೈತಿ. ಫ್ಲೌರಿಶ್ ಅಂದ್ರೆ ಹರಡಿದ. ಏನು ಫ್ಲೌರಿಶ್ ಅಂದ್ರೇನು? ಹರಡಿದ ಅಥವಾ ಡೆವಲಪ್ಡ್ ಅಂತ ಹೇಳ್ತೀವಿ. ಫ್ಲೌರಿಶ್ ಅಂದ್ರೆ ಡೆವಲಪ್, ಹರಡಿದ ಅಥವಾ ಹರಡಿದ. ಓಕೆ, ಹರಡಿದ ಅಂತಕತಿ ಫ್ಲೌರಿಶ್ ಅಂತ. ಅಶೋಕ ಹ್ಯಾಸ್ ಫ್ಲೌರಿಶ್ಡ್ ಹಿಸ್ ಕಿಂಗ್ಡಮ್ ಅಂತೀವಿ, ಅಂದ್ರೆ ಅವನ ಕಿಂಗ್ಡಮ್ ವಿಸ್ತರಿಸಿದ. ಮತ್ತು ಫ್ಲೌರಿಶ್ ಅಂದ್ರೆ ಅರಳು ಅಂತ ಬರ್ತೈತಿ. ಇನ್ನೊಂದು ಏನು ಬರ್ತೈತಿ? ಅರಳು ಅಂತ ಬರ್ತೈತಿ. ಅಂದ್ರೆ ಇನ್ನೊಂದು ಎಕ್ಸಾಂಪಲ್ ಏನು ತಗೋಬೇಕಂದ್ರೆ ಫ್ಲವರ್ಸ್ ವೆಲ್ ಫ್ಲೌರಿಶ್ ಇನ್ ದಿ ಮಾರ್ನಿಂಗ್ ಅಂತ ಹೇಳ್ಬೋದು, ಅಂದ್ರೆ ಅರಳ್ತಾವ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ನೋಡು, ಹಂಗಾರೆ ಅಡಿಕ್ವೇಟ್ ಅಂದ್ರೇನು? ಸಾಕಷ್ಟು ಅಂತ. ಸಾಕಷ್ಟು ಹಂಗಾರೆ ನನ್ನ ಆನ್ಸರ್ ಏನು? ಸಾಕಷ್ಟು ಅಂದ್ರೆ ಬಹಳಷ್ಟು. ಸಾಕಷ್ಟು ಅಂದ್ರೆ ಬಹಳಷ್ಟು, ಬಹಳಷ್ಟು. ಓಕೆ, ಹಂಗಾರೆ ಆನ್ಸರ್ ಏನು? ನನ್ನ ಆನ್ಸರ್ ಆಗಿರ್ತೈತಿ ಅಡಿಕ್ವೇಟ್ ಅಂತ. ಅಬೌಂಡ್ ಅಂದ್ರೆ ಇನ್ನೊಂದು ಬರ್ತೈತಿ, ಇದಕ್ಕೆ ಕೇಳ್ತಾರ ಯಾಂಪಲ್ ಅಂತೀವಿ. ಯಾಂಪಲ್ ಅಂದ್ರೆ ಬಹಳಷ್ಟು, ಸಾಕಷ್ಟು ಅಂತ ಹೇಳ್ತೀವಿ, ಬಹಳಷ್ಟು. ಹಾಗಾಗಿ ಎಲ್ಲ ನೋಟ್ ಮಾಡಿ ಇಟ್ಕೋಬೇಕು ನೀವು. ಇದು ಮುಗಿದ ಮೇಲೆ ನಿಮಗೆ PDF ಸಿಗುತ್ತೆ ಡೈರೆಕ್ಟ್. ಸೊ ಟೆಲಿಗ್ರಾಮ್ ಒಳಗೆ ಗ್ಲೋಬಲ್ ಎಜುಕೇಷನ್ ಬನಾಟೆ ಅಂತೇಳಿ, ಸೊ ಅದ್ರಾಗ ಡೌನ್ಲೋಡ್ ಆಗಿರ್ತೈತಿ. ಅದ್ರ ಡೌನ್ಲೋಡ್ ಮಾಡ್ಕೊಂಡು PDF ಇರ್ತೈತಿ, ತೊಗೊಂಡು ನೀವು ಸ್ಟಡಿ ಮಾಡ್ಬೋದು. ನೆಕ್ಸ್ಟ್ ನೋಡು, 6th ಕ್ವಶನ್ ಮತ್ತು 7th ಕ್ವಶನ್ ನೋಡೋಣ. ಸೊ ಎಲ್ಲ ಕ್ವಶನ್ಸ್ಗಳು ನಿಮಗೆ ಬರೆದಿಟ್ಕೊಂಡಿರ್ಬೇಕು. ಸೊ 7th ಕ್ವಶನ್ ನೋಡು, ಪರ್ಸ್ಯೂ ಅಂತೈತಿ. ಸೊ ಓಕೆ, ಪರ್ಸ್ಯೂ ಅಂತೈತಿ. ಓಕೆ, ನೆಕ್ಸ್ಟ್ ಪರ್ಸ್ಯೂ ಅಂತೈತಿ. ಈ ಪರ್ಸ್ಯೂ ಅಂದರೆ ಏನು? ಪರ್ಸ್ಯೂ ಅಂದ್ರೆ ಪರೀಕ್ಷಿಸು ಅಂತ. ಏನಂತ? ಪರೀಕ್ಷಿಸು. ಸ್ಪೆಲ್ಲಿಂಗ್ ನೆನಪಿರಲಿ. ಇನ್ನೊಂದು ಪರ್ಸ್ಯೂ ಅಂತ ಬರ್ತೈತೆ, ಅದು ಬೇರೆ. ಓಕೆ, ಈ ಪರ್ಸ್ಯೂ ಬೇರೆ, ಮುಂದುವರಿಸು. ಈ ಪರ್ಸ್ಯೂ ಅಂದ್ರೇನು? ಮುಂದುವರಿಸು. ಇದಕ್ಕೆ ಸಂಬಂಧ ಇಲ್ಲ, ಇದೇ ಬೇರೆ. ಮುಂದೆ ವರಿಸು ಅಂತ. ಮುಂದೆ ವರಿಸು ಅಂದ್ರೆ ಕಂಟಿನ್ಯೂ ಮಾಡಂತ. ಮುಂದೆ ವರಿಸು. ಪರ್ಸ್ಯೂ ಇಟ್ಟಂತರ ಮುಂದೆ ವರಿಸು. ಕೇಳ್ತಾರೆ ನಿಮ್ಮ ಮನೆಗೆ ಯಾರ ಬಂದಾಗ ಏನು ಮುಂದುವರ್ಸಕತ್ತಪ್ಪ, ಏನು ಪರ್ಸ್ಯೂ ಮಾಡಾದಿ, ಯಾವ ಕೋರ್ಸ್ ಪರ್ಸ್ಯೂ ಮಾಡಾದಿ ಅಂತ ಕೇಳ್ತಾರೆ. ಅದಕ್ಕೆ ಇದು ಮುಂದುವರಿಸು. ಈ ಪರ್ಸ್ಯೂ ಅಂದ್ರೆ ಪರೀಕ್ಷಿಸು, ಚೆಕ್ ಅಂತೀವಿ, ಅಥವಾ ಎಕ್ಸಾಮಿನ್. ಎಕ್ಸಾಮಿನ್ ಅಂತೀವಿ. ಒಂದು ಯಾವ್ದಾರು ವೆಹಿಕಲ್ ಬಂತಂದ್ರೆ ಗ್ಯಾರೇಜ್ ಒಳಗೆ ಪರ್ಸ್ಯೂ ಮಾಡ್ರಿ ಅಂತಾರೆ. ಸೊ ಎಕ್ಸಾಮಿನ್, ಇಂಜಿನಿಯರ್ ಅಂತಾರೆ. ಸೊ ಹಂಗಾಗಿ ನೋಡು, ಇಲ್ಲೇ ನೋಡು, ಅದು ಬೇರೆ. ಓಕೆ, ಚೆಕ್ ಅಂತ ಇದ್ರೆ ಆನ್ಸರ್ ಏನು? ಚೆಕ್. ಪರೀಕ್ಷೆ ಚೆಕ್ ಮಾಡಂತ ಹೇಳ್ತೀವಿ ಅದನ್ನು. ಸೊ ಹಾಗಾಗಿ ಡ್ರಾ ಅಂದ್ರೆ ಏನಪ್ಪ? ಡ್ರಾ ಅಂದ್ರೆ ಡ್ರಾ ಮಾಡೋದು. ನೆಕ್ಸ್ಟ್ ನೋಡು, ಪರ್ಸ್ಯೂ ಅಂದ್ರೆ ನಾ ಹೇಳಿದ್ನಲ್ಲ, ಪರ್ಸ್ಯೂ ಅಂದ್ರೆ ಮುಂದುವರಿಸು. ನೆರೇಟ್ ಅಂದ್ರೆ ವಿಸ್ತರಿಸು, ಎಕ್ಸ್ಪ್ಲೈನ್. ಎಂತ ಹೇಳಿದ್ವಿ? ವಿಸ್ತರಿಸು, ವಿಸ್ತರಿಸು. ಓಕೆ, ಇನ್ನೊಂದು ಬರ್ತೈತಿ ಎಲಾಬ್ರೇಟ್ ಅಂತ ಬರ್ತೈತಿ. ಇದಕ್ಕೇನ? ಎಲಾಬ್ರೇಟ್ ಸಮಾನಾರ್ಥಕ. ಇದಕ್ಕೆ ನೆರೇಟ್ಗೆ ಎಲಾಬ್ರೇಟ್, ಎಲಾಬ್ರೇಟ್, ಎಲಾಬ್ರೇಟ್ ಫಾರ್ 5 ಮಾರ್ಕ್ಸ್ ಅಂತಂದು ಕ್ವಶನ್ ಪೇಪರ್ದೊಳಗೆ ಕೊಟ್ಟಿರ್ತಾರಲ್ಲ. ನೆರೇಟ್ ಅಂದ್ರೆ ಒಂದು, ಎಲಾಬ್ರೇಟ್ ಅಂದ್ರೆ ಒಂದು, ಎಕ್ಸ್ಪ್ಲೇನ್ ಅಂದ್ರೆ ಒಂದು. ಸೊ ಹಂಗಾಗಿ ಇದಕ್ಕೂ ಕೂಡ ಗೊತ್ತಿರ್ಬೇಕು ನಿನಗೆ. ನೆರೇಟ್ಗೆ ಶಬ್ದ ಗೊತ್ತಿರ್ಬೇಕು. ಹೆಂಗೆ ಗೊತ್ತಿರ್ಬೇಕಪ್ಪ ಅಂದ್ರೆ ಎಕ್ಸ್ಪ್ಲೇನ್ ಬರ್ತೈತಿ, ಎಲಾಬ್ರೇಟ್ ಬರ್ತೈತಿ. ಓಕೆ, ಹಂಗಾರೆ ನನ್ನ ಆನ್ಸರ್ ಏನು? ಪರ್ಸ್ಯೂ ಅಂದ್ರೆ ಪರೀಕ್ಷಿಸು, ಚೆಕ್ ಅಂತ ಬರ್ತೈತಿ. ಸೊ ಹಂಗಾಗಿ 7th ಕ್ವಶನ್ಗೆ ಆನ್ಸರ್ ಏನು? ಚೆಕ್. ಸೊ ಹಂಗಾಗಿ 8th ಕ್ವಶನ್ ನೋಡೋಣ. ಮ್ಯಾಚಿಂಗ್ ಅಂತ ಬರ್ತೈತಿ. ಮ್ಯಾಚಿಂಗ್ ಡ್ರೆಸ್ ಹಾಕೊಂಡಿರ್ತೀವಿ, ಮ್ಯಾಚಿಂಗ್ ಬ್ಲ್ಯಾಕ್ ವೈಟ್ ಶರ್ಟ್, ಬ್ಲ್ಯಾಕ್ ಪ್ಯಾಂಟ್ ವೈಟ್ ಶರ್ಟ್. ಹಂಗೆ ಮ್ಯಾಚಿಂಗ್ ನೋಡು. ಮ್ಯಾಚಿಂಗ್ ಅಂದ್ರೆ ಹೋಲಿಕೆ ಅಂತ. ಮ್ಯಾಚಿಂಗ್ ಅಂದ್ರೆ ಹೋಲಿಕೆ ಅಂತಕೈತಿ. ಹೋಲಿಕೆ. ಓಕೆ, ಅದಕ್ಕೆ ಹೋಲಿಕೆ ಆಕೈತಿ, ಅದಕ್ಕೆ ಮ್ಯಾಚ್ ಆಕೈತಿವಿ. ಸೊ ನೋಡು, ಒಂದು ಅಪಾಯಿಂಟಿಂಗ್ ಅಂತೈತಿ. ಅಪಾಯಿಂಟಿಂಗ್ ಅಂದ್ರೆ ಅದಕ್ಕೆ ಸಂಬಂಧ ಇಲ್ಲ ಮ್ಯಾಚಿಂಗಿಗೆ. ಅದೇ ಹಾಗೆ ಅಡೋರಿಂಗ್. ಅಪಾಯಿಂಟಿಂಗ್ ಅಂದರೆ ನೇಮಕ ಮಾಡೋದು. ಸೊ ಅಡೋರಿಂಗ್ ಅಂದ್ರೆ ಪೂಜಿಸುವುದು ಅಂತ ಹೇಳ್ತೀವಿ. ಈಗ ನಾಮಪದ, ಅಡೋರ್ ಅಂದ್ರೆ ಪೂಜಿಸು, ಅಡೋರಿಂಗ್ ಅಂದ್ರೆ ಪೂಜಿಸುವುದು ಅಂತ ನಾಮಪದ ಆಕೈತದ. ನೌನ್ ಆಕೈತಿ, ING ಐತಿ. ಈ ಡ್ರಿಂಕ್ ಐತಿ, ಡ್ರಿಂಕಿಂಗ್ ಅಂದ್ರೆ ಕುಡಿಯುವುದು ಅಂತ ಆಕೈತಿ, ನಾಮಪದ ಆಕೈತಿ. ಸೊ ನೋಡು, ಡಿಸ್ಟಿಂಗ್ವಿಶಿಂಗ್ ಅಂದ್ರೆ ಬೇರ್ಪಡಿಸುವುದು. ಏನೋ ಡಿಸ್ಟಿಂಗ್ವಿಶಿಂಗ್ ಅಂದ್ರೆ ಬೇರ್ಪಡಿಸುವುದು ಅಥವಾ ಬೇರ್ಪಡಿಸುವುದು.
ಓಕೆ. ರಿಸೆಂಬ್ಲಿಂಗ್ ಅಂದ್ರೆ ಹೋಲಿಕೆ ಅಂತ ಹೇಳ್ತೀವಿ. ಏನು? ಹೋಲಿಕೆ. ರಿಸೆಂಬ್ಲಿಂಗ್ ಅಂದ್ರೆ ಹೋಲಿಕೆ. ರಿಸೆಂಬಲ್ ಟು ಆಬ್ಜೆಕ್ಟ್ಸ್ ಅಂತೀವಿ ಈಚ್ ಅದರ್. ಅಂದ್ರೆ ಒಂದೊಂದು ಎರಡು ವಸ್ತುಗಳು ಇರ್ತವೆ, ಅದಕ್ಕೆ ಏನು ಹೋಲಿಕೆ? ಒಂದು ಹೈಟ್ ಇರ್ತೈತಿ, ಒಂದು ಶಾರ್ಟ್ ಇರ್ತೈತಿ, ಒಂದು ಬ್ಲ್ಯಾಕ್ ಇರ್ತೈತಿ, ಒಂದು ವೈಟ್ ಇರ್ತೈತಿ. ಹಂಗಾರೆ ಹೋಲಿಕೆಗಳು ಹೇಳ್ರಿ ಇದಕ್ಕೆ. ವಾಟ್ ಆರ್ ದಿ ರಿಸೆಂಬಲ್ಸ್ ಅಂತೀವಿ. ಹೋಲಿಕೆ ಅಂದ್ರೆ ರಿಸೆಂಬಲ್ ಅಂದ್ರೆ ಹೋಲಿಕೆ ಅಂತ. ಸೊ ಅಪಾಯಿಂಟಿಂಗ್ ಅಂದ್ರೆ ನೇಮಕ ಅಂತ ಹೇಳಿದೆ. ಅಪಾಯಿಂಟಿಂಗ್ ಅಂದ್ರೆ ನೇಮಕ ಮಾಡುವುದು ಅಂತ, ನೇಮಕ. ಸೊ ನೆಕ್ಸ್ಟ್ ಅಡೋರಿಂಗ್ ಅಂದ್ರೆ ಪೂಜಿಸುವುದು, ಆರಾಧಿಸುವುದು ಅಂತ, ಪೂಜಿಸು. ನೆಕ್ಸ್ಟು ಡಿಸ್ಟಿಂಗ್ವಿಷಿಂಗ್ ಅಂದ್ರೆ ಬೇರ್ಪಡಿಸುವುದು, ಬೇರ್ಪಡಿಸು. ಓಕೆ. ಹಂಗಾರೆ ನಾನು ಆನ್ಸರ್ ಮ್ಯಾಚಿಂಗಿಗೆ ರಿಸೆಂಬಲ್ ಹಂಗೆ ಇರ್ತೈತಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. 9th ಕ್ವಶನ್ ನೋಡಿ. ಈ ಥರ ಸೆಂಟೆನ್ಸ್ ಬಂದಿರ್ತಾವೆ. ಆಲ್ರೆಡಿ ನಿಂಗೆ ಸೈನೋನಿಮ್ ಅಂತ ಎಲ್ಲಿ ಅಂತಾರೆ ನೀನು ಫೈಂಡ್ ಔಟ್ ಮಾಡಿರಬೇಕು. ಭಾಳ ಟೈಮ್ ತೊಗೊಬಾರ್ದು, ಟೈಮ್ ಇರೋಂಗಿಲ್ಲ. 5 ಸೆಕೆಂಡ್ ಒಳಗೆ ನಿನಗೆ ಸಾಕಷ್ಟು ಒಂದು 500 ಸೈನೋನಿಮ್ಸು 500 ಆ್ಯಂಟೋನಿಮ್ಸು ಸರಿಯಾಗಿ ಓದ್ಕೊಂಡಿದ್ರೆ ಯಾವುದೇ ಕಾರಣಕ್ಕೂ ನಿನ್ನ 2 ಸೈನೋನಿಮ್ಸು 2 ಆ್ಯಂಟೋನಿಮ್ಸ್ ತಪ್ಪಾಗಕ್ಕೆ ಸಾಧ್ಯನೇ ಇಲ್ಲ. ಅಟ್ಲೀಸ್ಟ್ 1000 ಸೈನೋನಿಮ್ಸು 1000 ಆ್ಯಂಟೋನಿಮ್ಸ್ ಬರ್ದು ಕಂಪಲ್ಸರಿ ಓದ್ಕೊಂಡು ಹೋದೆ ಅಂದ್ರೆ 4 ಮಾರ್ಕ್ಸ್ ಫಿಕ್ಸ್ ಇರ್ತಾವೆ. ಸೊ ನೀನು ಬಿಟ್ಟಿಪ್ಪ ಅಂದ್ರೆ ಏನೂ ಮಾಡೋಕ್ಕಾಗಿಲ್ಲ, ಎಲ್ಲ ವೇಸ್ಟ್ ಆಕತಿ. ಸೊ ಹಂಗಾಗಿ ಎಕ್ಸಾಮ್ ಅನ್ನೋದು ಒಂದೇ ಟೈಮ್ ಬಂದಿರ್ತೈತಿ. ಒನ್ಸ್ ನೋಟಿಫಿಕೇಶನ್ ಇಲ್ಲಾಂದ್ರೆ ಮತ್ತೆ 2026ಕ್ಕೆ ಹೋಗ್ಬೇಕಾಗತಿ. ಸೊ ಹಂಗಾಗಿ ಜಾಗೃತಿಕೆಯಿಂದ ಕೇರ್ಫುಲ್ಲಾಗಿ ಸ್ಟಡಿ ಮಾಡ್ಬೇಕಾಗತಿ. ಸೊ ಹಂಗಾಗಿ ನೋಡಿರಿ, ಮತ್ತು ನಮ್ಮ ಟೆಲಿಗ್ರಾಮಲ್ಲಿ ನಾವು ನಿಮ್ಗೆ ಸಿನೋನಿಮ್ಸ್ ಮತ್ತು ಆ್ಯಂಟೋನಿಮ್ಸ್ PDF ಹಾಕಿರ್ತೀವಿ. ಇವನ್ ಬಿಟ್ಟು ಎಕ್ಸ್ಟ್ರಾ ಹಾಕಿರ್ತೀವಿ. ನೀವು ಅಲ್ಲಿ ನಿಮ್ಗೆ ಹೆಲ್ಪ್ ಆಗೋ ರೀತಿ ಬಳಸ್ಕೋಬೋದು. ವಿತ್ ಕೀ ಆನ್ಸರ್ ಬಿಟ್ಟಿರ್ತೀವಿ. ಸೊ ಹಂಗಾಗಿ ನೋಡಿರಿ, ಮಾಡ್ರೇಟ್ ಇರ್ತೈತಿ. ಹಿ ವಾಸ್ ಆಫರ್ಡ್ ಎ ಮಾಡ್ರೇಟ್ ಪ್ರೈಸ್ ಫಾರ್ ಹೀಸ್ ಬಂಗ್ಲೋ. ಮಾಡ್ರೇಟ್ ಪ್ರೈಸ್ ಅಂತದ್ದು ಒಂದು ಮಾಡ್ರೇಟ್ ಅಂದ್ರೆ ಮಧ್ಯಮ ಬೆಲೆ ಅಂತ ಹೇಳ್ತೀವಿ. ಮಧ್ಯಮ ಬೆಲೆ. ಓಕೆ. ಯಾವ ಬೆಲೆ ಅಂದ್ರೆ ಮಧ್ಯಮ ಬೆಲೆ ಅಂದ್ರೆ ಮೀಡಿಯಮ್ ಪ್ರೈಸ್ ಅಂತೀವಿ. ಮೀಡಿಯಮ್, ಮಧ್ಯಮ ಬೆಲೆ ಅಂತ ಹೇಳ್ತೀವಿ. ಹಂಗಾರೆ ನೋಡಿ, ಸಸ್ಟೈನಬಲ್ ಅಂತೈತಿ, ರೆಸ್ಪೆಕ್ಟೇಬಲ್ ಐತಿ, ಕನ್ಸಿಡರೇಬಲ್ ಐತಿ, ರೀಸನೇಬಲ್. ನಿಂಗೆ ಆಲ್ರೆಡಿ ಸ್ವಲ್ಪ ಜ್ಞಾನ ಇರಬೇಕು. ರೀಸನೇಬಲ್ ಪ್ರೈಸಿಗೆ ಸಿಗ್ತೈತೆ ಮಾರ್ಕೆಟ್ದೊಳಗೆ ಅಂತಂದ್ರೆ ಗೊತ್ತಿರ್ತೈತೆ. ಅಂದ್ರೆ ಮಧ್ಯಮ ಬೆಲೆಗೆ ಸಿಗ್ತೈತೆ. ಹೈ ರೇಟಲ್ಲ, ಈ ಕಡೆ ಲೋ ರೇಟಲ್ಲ. ಹಂಗಾಗಿ ಆನ್ಸರ್ ಏನು? ರೀಸನೇಬಲ್. ಅಂದ್ರೆ ಕೈಗೆ ಸಿಗುವಂಥ ಬೆಲೆಗೆ, ಅಂದ್ರೆ ಮಧ್ಯಮ ಬೆಲೆಗೆ, ಕೈಗೆ ಸಿಗುವಂಥ ಬೆಲೆ, ಕೈಗೆ ಸಿಗುವಂಥ ಬೆಲೆ, ಕೈಗೆ ಸಿಗುವಂಥ ಬೆಲೆಗೆ ಅಂದ್ರೆ ಮಧ್ಯಮ ಬೆಲೆ ಅಂತ ಹೇಳ್ತೀವಿ. ಯಾವ ಬೆಲೆ? ಮಧ್ಯಮ ಬೆಲೆ. ಮಧ್ಯಮ ಬೆಲೆ. ಓಕೆ. ಸಸ್ಟೈನೇಬಲ್ ಅಂದ್ರೆ ಸುಸ್ಥಿರ ಅಂತ ಹೇಳ್ತೀವಿ. ಸುಸ್ಥಿರ ಅಂದ್ರೆ ಯಾವುದೂ ವೇರಿಯೇಷನ್ ಆಗೋಂಗಿಲ್ಲ. ಒಂದ್ಸರಿ ಇನ್ಕ್ರೀಸ್ ಆಗೋದು, ಒಂದ್ಸರಿ ಡಿಕ್ರೀಸ್ ಆಗೋಂಗಿಲ್ಲ. ಸುಸ್ಥಿರ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಇನ್ ಅವರ್ ಎಕನಾಮಿ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಒಂದು ಆರ್ಥಿಕತೆಯಲ್ಲಿ ಸುಸ್ಥಿರ ಬೆಳವಣಿಗೆಯನ್ನು ಕಾಣ್ತಿದ್ದೀವಿ ಅಂತ. ಸುಸ್ಥಿರ ಅಂದ್ರೆ ಇನ್ಕ್ರೀಸ್ ಆಗೋದು, ಒಂದ್ಸರಿ ಡಿಕ್ರೀಸ್ ಆಗೋಂಗಿಲ್ಲ, ಕಾನ್ಸ್ಟಂಟಾಗಿ ಇನ್ಕ್ರೀಸ್ ಆಕೋತಾ ಬಂದಿರಬೇಕು. ಅದಕ್ಕೆ ಸುಸ್ಥಿರ ಅಂದ್ರೆ ಡೆವಲಪ್ಮೆಂಟ್ ಹೆಂಗೆ ಇರ್ತೈತಿ ಹಂಗೆ ಇರ್ಬೇಕು. ಆಯ್ತಾ? ಕಾನ್ಸ್ಟಂಟಾಗಿ ಈ ಕಡೆ ಇನ್ಫ್ಲೇಷನ್ ಆಗೋಂಗಿಲ್ಲ, ಈ ಕಡೆ ಡಿಕ್ರೀಸ್ ಆಗೋಂಗಿಲ್ಲ, ಈ ಕಡೆ ಇನ್ಕ್ರೀಸ್ ಆಗೋಂಗಿಲ್ಲ. ಸೊ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಸೊ ರೆಸ್ಪೆಕ್ಟೇಬಲ್ ಅಂದ್ರೆ, ರೆಸ್ಪೆಕ್ಟ್ ಅಂದ್ರೆ ಗೌರವ ಅಂತ ಹೇಳ್ತೀವಿ. ಏನೋ ಗೌರವ. ಸೊ ನೆಕ್ಸ್ಟ್ ನೋಡು, 1 ಸೆಕೆಂಡು. ಸುಸ್ಥಿರ, ಗೌರವದ ಅಂತ ಹೇಳ್ತೀವಿ, ಗೌರವ. ಇನ್ನೊಂದು ಕನ್ಸಿಡರೇಬಲ್ ಅಂದ್ರೆ ಗಮನಕ್ಕೆ, ಕನ್ಸಿಡರ್ ಅಂದರೆ ಗಮನಕ್ಕೆ ತೆಗೆದುಕೊಂಡಿದ್ದ ಅಂತ ಅರ್ಥ. ಗಮನಕ್ಕೆ. ಕನ್ಸಿಡರ್ ಅಂದ್ರೆ ನಾವು ಅದನ್ನು ಕನ್ಸಿಡರ್ ಮಾಡಿರ್ತೀವಿ ಅಂತ ಅರ್ಥ. ಸೊ ನೆಕ್ಸ್ಟ್ ಕ್ವಶನ್, ಇದಕ್ಕೆ ಆನ್ಸರ್ ಏನು? ಮಾಡ್ರೇಟ್ ಅಂದ್ರೆ ರೀಸನೇಬಲ್ ಅಂತ, ಮಧ್ಯಮ ಬೆಲೆ ಅಂತ. ಸೊ 10th ಕ್ವಶನ್ ನೋಡೋಣ ಹೆಂಗೈತೆ ಅಂತ. ಓಕೆ. ಎಲ್ಡೆಡ್ ಅಂತ ನೋಡು. ದ ಸೇಲ್ಸ್ಮ್ಯಾನ್ ಎಲ್ಡೆಡ್ ಟು ದಿ ಡಿಮ್ಯಾಂಡ್ಸ್ ಆಫ್ ಹೀಸ್ ಕರಪ್ಟ್ ಬಾಸ್. ಯಾವ ಬಾಸ್? ಕರಪ್ಟ್ ಬಾಸ್ ಅಂತ ಹೇಳ್ತೀವಿ. ಓಕೆ. ನೋಡು, ಒಂದು ನಿನಗದು ನಿನಗದು ಎಲ್ಡೆಡ್ ಅಂತ ಗೊತ್ತಿರಲಿಲ್ಲ ಅಂದರೂ ಈ 4 ಆಪ್ಷನ್ಗಳಲ್ಲಿ ನಿನಗೆ ಯಾವ ಗೊತ್ತಿರಬೇಕು, ಸ್ವಲ್ಪ ಗೊತ್ತಿದ್ರೆ ಸಾಕು. ಆಪ್ಷನ್ಗಳಲ್ಲಿ ತೆಗೆದು ರಿಮೂವ್ ಮಾಡ್ಬೋದು. ನೋಡಿ, ಟ್ರೆಂಡೆಡ್ ಅಂತ. ಟ್ರೆಂಡ್ ಅಂದ್ರೆ ಇತ್ತೀಚಿನ ಅಂತ ಹೇಳ್ತೀವಿ, ಇತ್ತೀಚಿನ ಅಂತ ಹೇಳ್ತೀವಿ. ಹೌಂಡೆಡ್ ಅಂದ್ರೆ ಬೇಟೆ ಆಡುವುದು. ಓಕೆ. ಕೋರ್ಟೆಡ್ ಅಂದ್ರೆ ನ್ಯಾಯಾಲಯ. ಇಷ್ಟು ಬಂದವು. ಮತ್ತು ಅದಕ್ಕೆ ಎಲ್ಡೆಡ್ ಅಂದ್ರೆ ನಿಂಗೆ ಗೊತ್ತಿರಬೇಕು. ಎಲ್ಡೆಡ್ ಅಂದ್ರೆ ಫಲ ಅಥವಾ ನೀಡಿದ್ದು, ಬಿಟ್ಟು ನೀಡಿದ್ದು, ನೀಡು ಅಥವಾ ಎಲ್ಡೆಡ್. ಓಕೆ. ಎಲ್ಡ್ ಅಂದ್ರೆ ಈಗ ನೋಡಿ, ಪ್ಲ್ಯಾಂಟ್ಸ್ ಎಲ್ಡ್ ಫ್ರೂಟ್ಸ್ ಏನು ಕೊಡ್ತಾವೆ? ಸಸ್ಯಗಳು ಹಣ್ಣುಗಳನ್ನು ಕೊಡ್ತಾವೆ. ಪ್ಲ್ಯಾಂಟ್ಸ್ ಎಲ್ಡ್ ಫ್ರೂಟ್ಸ್ ಅಂತ. ಪ್ಲ್ಯಾಂಟ್ಸ್ ಎಲ್ಡ್
ಪ್ರೊವೈಡ್ಸ್ ಅಂತೀವಿ. ಎರಡು ಅಂದ್ರೆ ಕೊಡು ಅಂತ, ಏನೋ ಕೊಡು ಅಂತ ಬರ್ತೈತಿ. ಇನ್ನು ಈ ಕೇಸಲ್ಲಿ ಕನ್ಸಿಡೆಡ್ ಅಂತ ಆನ್ಸರ್ ಆಕತಿ. ಇವು ಮೂರು ನಿನಗೆ ಹೇಳೇಬಿಟ್ಟಿನಿ, ಇವು ಮೂರು ನಿನ್ನ ಆನ್ಸರ್ ಅಲ್ಲ. ಹೌಂಡೆಡ್ ಅಂದ್ರೆ ಬೇಟೆ ಆಡೋದು ಅಂತೇಳಿ ಹೇಳ್ತೀನಿ ನಿನಗೆ. ಈಗ ಇದನ್ನು ಕೊಡು ಅಂತ ಅಂದ್ರೆ ಫಲ ಕೊಡು ಅಂತ ಹೇಳ್ತೀವಿ, ಅಂದ್ರೆ ಬಿಟ್ಟು ಕೊಡು ಅಂತ ಅರ್ಥ ಆಕತಿ. ಇಲ್ಲಿ ಏನೋ ಬಿಟ್ಟು ಕೊಡು. ಈಗ ನೀವು ಎಲ್ಲಾರ ಶಾಪಿಂಗ್ ಹೋಗಿರ್ತೀರಿ, ಕನ್ಸಿಡ್ ಮಾಡ್ರಿ ಇದ್ರಾಗ. ಅಂದ್ರೆ ಕನ್ಸಿಡ್ ಅಂದ್ರೆ ರಿಯಾಯಿತಿ ಕೊಡು ಅಥವಾ ಅವರಿಗೆ ಮಣಿದು ಬಿಡು ಅಂತ ಅರ್ಥ. ಸೊ ಈಗ ಏನಂತ ದ ಸೇಲ್ಸ್ ಮ್ಯಾನ್, ಒಬ್ಬ ವ್ಯಾಪಾರಸ್ಥಿರದನಂತ ಎಲ್ಡೆಡ್ ಟು ದಿ ಡಿಮ್ಯಾಂಡ್ಸ್ ಆಫ್ ಈಸ್ ಕರಪ್ಟ್ ಬಾಸ್. ಅವ್ನು ಕರಪ್ಟ್ ಬಾಸಿಗೆ ಅವೇನು ಮಾಡ್ಬಿಡ್ತಾನಂತ, ಮಣದು ಬಿಡ್ತಾನಂತ, ಬಿಟ್ಟು ಕೊಟ್ಬಿಡ್ತಾನಂತ. ಅದರ ಆನ್ಸರ್ ಏನ ಕನ್ಸಿಡೆಡ್. ಅಂದ್ರೆ ಕನ್ಸಿಡೆಡ್ ಆಗತ್ತೆ. ಕನ್ಸಿಡೆಡ್ ಅಂದ್ರೆ ಬಿಟ್ಟು ಕೊಡು ಅಂತ ಅರ್ಥ. ಅಂದ್ರೆ ಅವಾಗ ಮಣಿದು ಬಿಡು. ಒಮ್ಮೆ ಹಂಗೆ ಇರ್ತವೆ ಶಬ್ದ, ಭಾಳ ಈಜಿ ಇರ್ತವೆ, ಬಟ್ ಒಂದೊಂದು ನೀರೆಸ್ಟ್ ಹೋಗಿ ಹಾಕ್ಬೇಕಾಗತ್ತೆ, ಎಕ್ಸಾಕ್ಟ್ ಇರೋಂಗಿಲ್ಲ. ಸೊ ಈ ಮೂರು ನೀ ರಿಮೂವ್ ಮಾಡುವಂಥ ಟೆಕ್ನಿಕ್ ಇರಬೇಕಾಗತ್ತೆ. ಸೊ ಹಂಗಾಗಿ ಹೌಂಡೆಡ್ ಅಂದ್ರೆ ಬೇಟೆ ಆಕತಿ. ಬೇಟೆ ನಾಯಿ ಅಂತಿರ್ತೀವಲ್ಲ ಒಂದ್ಸರಿ, ಬೇಟೆ. ಒಂದು ಸೆಕೆಂಡ್. ಬೇಟೆ ಅಂತ ಆಕತಿ. ಬೇಟೆ. ಟ್ರೆಂಡೆಡ್ ಅಂದ್ರೆ ಇತ್ತೀಚಿನ. ಓಕೆ, ಇತ್ತೀಚಿನ. ಇದಕ್ಕೆ ನಾವು ಕರೆಂಟ್ ಅಂತೀವಿ. ಇನ್ನೊಂದೇನು ಕರೆಂಟ್ ಅಂತೀವಿ, ಕರೆಂಟ್ ಅಫೇರ್ಸ್ ಅಂತಿರಲ್ಲ. ಓಕೆ. ಕೋರ್ಟೆಡ್ ಅಂದ್ರೆ ನ್ಯಾಯಾಲಯದ ಆಕತಿ. ಕನ್ಸಿಡೆಡ್ ಅಂದ್ರೆ ಮಣಿದ ಅಥವಾ ರಿಯಾಯಿತಿಗೆ ಒಟ್ಟು ಬಿಟ್ಟು ಕೊಡೋದು. ಆಯ್ತಾ? ಸೊ ಹಂಗಾಗಿ 11ನೇ ಕ್ವಶನ್ ನೋಡೋಣ ಎಷ್ಟು ಚೆನ್ನಾಗಿತ್ತು. ಸೊ 11th ಕ್ವಶನ್. ಓಕೆ. ಇಲ್ಲಿ ಏನು ನೋಡ್ತೀನಿ ನಾ, ಸೈನೋನಿಮ್ಸ್ ಸಟ್ಟ ನೋಡ್ಬೇಕು. ಎಲ್ಲ ಓದಿದ ಏನೂ ಓದಂಗಿಲ್ಲ, ಡೈರೆಕ್ಟ್ ನೋಡ್ದು 5 ಸೆಕೆಂಡ್ನಾಗ ನಿಮಗೆಲ್ಲ ಕ್ವಶನ್ಸ್ಗಳು ನಿನ್ನ ಕಡೆ ಪಾಕೆಟ್ ಸ್ಟೋರ್ ಇರಬೇಕು, ಎಲ್ಲ ಓದಿರಬೇಕು. ಅಂದ್ರೆ ಮಾತ್ರ ಎಫರ್ಟ್ ಹಾಕಿರ್ಬೇಕು. ಇರುವೆ ಒಂದು ಗೂಡು ಕಟ್ತಾವೆ ಇರುವೆಗಳು, ಸಣ್ಣ ಒಂದು ಏನಪ್ಪ ಅಂದ್ರೆ ಬಾಯಿ ಒಳಗೆ ಒಂದು ಸಣ್ಣ ಅಷ್ಟು ಮಣ್ಣು ತೊಗೊಂಬಂದು ಇಷ್ಟು ದೊಡ್ಡ ಹುತ್ತು ಕಟ್ತಾವೆ. ಸೊ ಹಂಗಾಗಿ ನೀನು ಕೂಡ ಅಷ್ಟು 1000 ಶಬ್ದಗಳನ್ನು ಅಷ್ಟು ಸ್ಟಡಿ ಮಾಡಿದ್ರೆ, ನೀನು ಕಲೆಕ್ಟ್ ಮಾಡಿ ಎಫರ್ಟ್ ಮಾಡಿದರೆ ನಿನಗೆ 4 ಮಾರ್ಕ್ಸ್ ಫಿಕ್ಸ್ ಇರ್ತಾವೆ. ನಿನ್ಗೆ SSD GD ಆಗ್ಬೇಕಂದ್ರೆ ಇಂಗ್ಲೀಷ್ ಗ್ರಾಮರ್ ಭಾಳ ಮ್ಯಾಟ್ರ್ ಆಕತಿ. ಸೊ ಹಂಗಾಗಿ ಚೆನ್ನಾಗಿ ಓದಬೇಕಾಕತಿ. ಸೊ ಸೈನೋನಿಮ್ಸ್ ಆ್ಯಂಟೋನಿಮ್ಸ್ ಫಿಕ್ಸ್ ಇರ್ತಾವೆ. ನೋಡು, ವೇನ್, ದ ಎಫರ್ಟ್ಸ್ ಆಫ್ ವಿಲ್ ಬಿ ವೇನ್ ಅಂದ್ರೆ ಗೊತ್ತಿರ್ಬೇಕು ನಿನಗೆ, ವೇನ್ ಅಂದ್ರೆ ನಾವು ಕನ್ನಡದಾಗ ಹೇಳ್ತೀವಿ. ಓಕೆ, ಕನ್ನಡದಾಗ ಏನು ಹೇಳ್ಬೇಕಪ್ಪ ಅಂದ್ರೆ, ಈಗ ನೋಡು, ವಿರಾಟ್ ಕೊಹ್ಲಿ ಸೆಂಚುರಿ, ಶ್ರೇಯಸ್ ಅಯ್ಯರ್ ಸೆಂಚುರಿ ಹೊಡೆದಿರ್ತಾನೆ. ಸೊ ಇಟ್ ಗೋಸ್ ಇನ್ ದಿ ವೇನ್ ಅಂತ ಹೇಳಿ, ಅಂದ್ರೆ ಇಟ್ ವೆಂಟ್ ಇನ್ ದಿ ವೇನ್ ಅಂದ್ರೆ ಸೋತ್ ಬಿಡ್ತಾರೆ. ಇಂಡಿಯಾದಲ್ಲಿ ಸೋತ್ಕೊಳ್ಳಿ ಏನಾಗತ್ತೆ ಅಂದ್ರೆ ಅದು ಏನಂತ ವೇಸ್ಟ್ ಆಯ್ತು ಅಂತ ಹೇಳ್ತೀವಿ. ಅಂದ್ರೆ ವೇಸ್ಟ್ ಅಂದ್ರೆ ಓಕೆ, ವೇನ್ ಅಂದ್ರೆ ಯೂಸ್ಲೆಸ್ ಏನಂತ ಹೇಳ್ತೀವಿ, ವೇಸ್ಟೆಡ್ ಅಂತ ಹೇಳ್ತೀವಿ. ವೇಸ್ಟೆಡ್ ಅಂದ್ರೆ ಯೂಸ್ಫುಲ್ ಆಗಲಿಲ್ಲ ಅಂತ ಹೇಳ್ತೀವಿ. ಸೊ ನೋಡು, ಯೂಸ್ಲೆಸ್. ವೇನ್ ಅಂದ್ರೆ ಇಟ್ ಗೋಸ್ ಇನ್ ದಿ ವೇನ್, ಯೂಸ್ಲೆಸ್, ಉಪಯೋಗ ಆಗಲಿ ಅಂತ ಹೇಳ್ತೀವಿ. ನಿರುಪಯುಕ್ತ ಅಂತ ಹೇಳ್ತೀವಿ, ನಿರುಪಯುಕ್ತ. ಓಕೆ, ವೇಸ್ಟೆಡ್ ಅಂತ ಹೇಳಿದೆ. ಸೊ ಹಂಗಾಗಿ ಯೂಸ್ಲೆಸ್ ಏನಂತ ಬರ್ತೈತಿ ಆನ್ಸರ, ಯೂಸ್ಲೆಸ್. ಸೊ ಹಂಗಾಗಿ ಮತ್ತು ಇನ್ನು ಮೂರು ಏನದವಲ್ಲ ಅವುಗಳು ನಿನಗೆ ಕನ್ನಡ ಮೀನಿಂಗ್ ಗೊತ್ತಿರ್ಬೇಕದೆ. ಕೇರ್ಲೆಸ್, ನಿರ್ಲಕ್ಷಿಸಿದ ಅಂತ ಬರ್ತೀವಿ. ನಿರ್ಲಕ್ಷ್ಯ. ಓಕೆ, ನಿರ್ಲಕ್ಷ್ಯ. ಡಿಲೈಟ್ಫುಲ್ ಅಂದ್ರೆ ಹ್ಯಾಪಿ. ಡಿಲೈಟ್ಫುಲ್ ಸಂತೋಷದ, ಹ್ಯಾಪಿ ಸಂತೋಷದ ಅಂತ ಬರ್ತೈತಿ. ಸಂತೋಷ, ಡಿಲೈಟ್. ಟುಡೇ ಐ ಆಮ್ ವೆರಿ ಡಿಲೈಟ್ಫುಲ್ ಅಂತ ಹೇಳ್ತೀವಿ, ಅಂದ್ರೆ ನಾನು ಇವತ್ತು ತುಂಬ ಸಂತೋಷವಾಗಿದ್ದೇನೆ ಅಂತ ಹೇಳ್ತೀವಿ. ಸೆನ್ಸಿಬಲ್ ಅಂದ್ರೆ ಸೆನ್ಸಿಬಲ್ ಕನ್ನಡ ಮೀನಿಂಗ್ ಏನಪ್ಪ ಅಂದ್ರೆ ಸೆನ್ಸಿಬಲ್. ಓಕೆ, ಇದ್ರ ಕನ್ನಡ ಮೀನಿಂಗ್ ಸೆನ್ಸ್ ಅಂದ್ರೆ ಏನಪ್ಪ ಓಕೆ, ಸೆನ್ಸಿಬಲ್ ಅಂದ್ರೆ ಜಾಗೃತಿ ಉಳ್ಳ ಮನುಷ್ಯ ಅಂತ. ಜಾಗೃತಿ ಅಂತ ಸೆನ್ಸಿಬಲ್ ಅಂದ್ರೆ ಜುಡಿಷಿಯಸ್. ಇದರ ರಾಂಗ್ ಯಾವುದು ರೈಟ್ ಯಾವುದು ಅಂತ ಅವಂಗೆ ಸೆನ್ಸಿಬಲ್ ಇರ್ತೈತಿ. ಕಡೆ ರಾಂಗು ಮಾಡೋಂಗಿಲ್ಲ, ಕಡೆ ಪೂರ ಇದು ಮಾಡೋಂಗಿಲ್ಲ. ಸೊ ಹಂಗಾಗಿ ಯಾವ್ದು ಮಾಡ್ಬೇಕು ಅನ್ನೋದು ಸೆನ್ಸಿಬಲ್ ಇರ್ತೈತಿ. ಸೊ ನೆಕ್ಸ್ಟ್ 11th ಕ್ವಶನ್ ಮುಗಿತು. ಸೊ 12th ಕ್ವಶನ್ ನೋಡೋಣ. ಇದಕ್ಕೆ ಆನ್ಸರ್ ಏನು 11th ಕ್ವಶನ್ಗೆ? ವೇನ್ ಅಂದ್ರೆ ಯೂಸ್ಲೆಸ್, ವೇಸ್ಟ್ ಆಯ್ತು ಅಂತ. ಸೊ ಕನ್ಸೆಂಟ್ ನೋಡು, 12th ಕ್ವಶನ್ ಏನು? ಕನ್ಸೆಂಟ್.
ಕನ್ಸೆಂಟ್ ಅಂದ್ರೆ ನೀನು ಆಲ್ರೆಡಿ ಸ್ವಲ್ಪ ಗೊತ್ತಿರಲೇಬೇಕಾಗತಿ. ಕನ್ಸೆಂಟ್ ಅಂದರೆ ಒಪ್ಪಿಗೆ ಅಂತ ಅರ್ಥ. ಅವ್ರು ಕನ್ಸೆಂಟ್ ತೊಗೊಂಬಾ ಅಂತ ಹೇಳ್ತಿರ್ತಾರೆ ಎಲ್ಲರೂ ಹೋದಾಗ, ಅಂದ್ರೆ ಅವರ ಒಪ್ಪಿಗೆ ತೊಗೊಂಬಾ ಅಂತ ಹೇಳ್ತಾರೆ. ಏನು ಒಪ್ಪಿಗೆ. ಕನ್ಸೆಂಟ್ ಅಂದ್ರೆ ಏನು ಒಪ್ಪಿಗೆ ಅಂತ ಅರ್ಥಕತೆ. ಸೊ ಹಂಗಾಗಿ ನೋಡು, ಆಪ್ಷನ್ಗಳಲ್ಲಿ ಏನಂತಿರ್ಬೋದು, ಒಂದು ಅವರ್ಟ್ ಅಂತ ಐತಿ, ಒಂದು ಅಸೆಂಟ್ ಅಂತ ಐತಿ, ಒಂದು ಡಿಸ್ಟರ್ಬ್ ಅಂತ ಐತಿ, ಒಂದು ಡಿಸೆಂಟ್ ಅಂತ ಐತಿ. ಸೊ ಅವರ್ಟ್ ಅಂದ್ರೆ ವಿಮುಖನಾಗುವ, ಈ ಕಡೆ ನೀನು ಫೇಸ್ ಮಾಡಿದ್ರೆ ನೀನು ಈ ಕಡೆ ಮತ್ತೆ ತಿರುಗಿದ್ರೆ ಅವರ್ಟ್. ವಿಮುಖನಾಗು ಅಂದ್ರೆ ಮುಖ ಈ ಕಡೆ ಮಾಡಿದ್ರೆ ಮತ್ತೆ ಈ ಕಡೆ ಮಾಡಿದ್ರೆ ಅವರ್ಟ್ ಅಂತ ಹೇಳ್ತೀವಿ. ವಿಮುಖನಾಗು ಅಂದ್ರೆ ಈ ಕಡೆ ಡೆಡ್ ಅಪೋಸಿಟ್. ಅಸೆಂಟ್ ಅಂದ್ರೆ ಒಪ್ಪಿಗೆ. ಏನೋ ಒಪ್ಪಿಗೆ. ಹಂಗಾರೆ ನಾನು ಸಮನಾರ್ಥ ಇದಕ್ಕೆ ಆನ್ಸರ್ ಏನಾಗೈತಿ, ಕನ್ಸೆಂಟ್ಗೆ ಅಸೆಂಟ್ ಅಂತ ಆನ್ಸರ್ ಆಕತಿ. ಹಂಗಾರೆ ಡಿಸ್ಟರ್ಬ್ ಮತ್ತು ಡಿಸೆಂಟ್ ಐತಿ. ಇದು ಒಪ್ಪಿಗೆ ನೀಡಲ್ಲ ಅಂದ್ರೆ ನಾಟ್ ಅಗ್ರಿ ಅಂತೀವಿ. ನಾಟ್ ಅಗ್ರಿಯಬಲ್, ನಾಟ್ ಅಗ್ರಿ. ಡಿಸ್ಟರ್ಬ್ ಅಂದ್ರೆ ತೊಂದರೆ ಅಂತ, ಏನೋ ತೊಂದರೆ ಅಂತ ಅರ್ಥಕತಿ. ಸೊ ಡಿಸ್ಟರ್ಬೆನ್ಸ್ ಮಾಡಬೇಡ ಅಂತ ಹೇಳ್ತೀವಿ. ಸೊ ಹಾಗಾಗಿ ಕನ್ಸೆಂಟ್ಗೆ ಆನ್ಸರ್ ಏನು ಅಸೆಂಟ್ ಆಕತಿ. ಹಂಗಾರೆ 13th ಕ್ವಶನ್ ನೋಡೋಣ. ಸೊ 13th ಕ್ವಶನ್ ನೋಡೋಣ ಯಾವ್ದಿರ್ಬೋದು ಅಂತ. ಸೊ ವಿಜಿಲಿಯಂಟ್ ಅಂತ ಐತಿ ನಾವು, ಏನಂತ ಐತಿ ವಿಜಿಲೆನ್ಸ್ ಕಮಿಷನ್ ಅಂತ ಕೇಳಿ ಜಾಗೃತಿ ಅಂತ ಇರ್ತದೆ. ವಿಜಿಲೆನ್ಸ್ ಅಂದ್ರೆ ಇದಕ್ಕೆ ಕೇಳ್ತಿರ್ತಾನ, ಇದನ್ನ ಭಾಳ ಸಲ ಕೇಳೋಣ. ವಿಜಿಲೆಂಟ್ ಅಂದ್ರೆ ಎಚ್ಚರಿಕೆ ಉಳ್ಳ, ಕಾಸಿಯಸ್ ಅಂತ ಬರ್ತೈತಿ. ಏನು ಕಾಸಿಯಸ್ ಅಂತ ಬರ್ತೈತಿ, ಎಚ್ಚರಿಕೆ ಉಳ್ಳ. ಇನ್ನೊಂದು ಬರ್ತೈತಿ ವೇಕ್ಫುಲ್ ಅಂದ್ರೆ ಅಂತ ಬರ್ತೈತಿ. ಸೊ ಜಾಗೃತಿ ಉಳ್ಳ ಅಂತ ಬರ್ತೈತಿ. ಜಾಗೃತಿ ಅಂದ್ರೆ ಅವೇರ್ನೆಸ್ ಇರ್ಬೇಕು. ಇನ್ನೊಂದು ಏನು ಬರ್ತೈತಿ ಅವೇರ್ನೆಸ್ ಅಂದ್ರೆ ಜಾಗೃತಿ ಅಂತ ಹೇಳ್ತೀವಿ. ನಿನಗೆಲ್ಲ ಅವೇರ್ನೆಸ್ ಇರ್ಬೇಕಾಕತಿ ಅಂತಾರಲ್ಲ. ಹಾಂ, ಹಂಗಾರೆ ಇದಕ್ಕೆ ಏನಿರ್ಬೋದು ಆನ್ಸರ್? ಏನಿರ್ಬೋದು ಆನ್ಸರ್ ನೋಡ್ರಿ. ಒಂದು ಕಾಸಿಯಸ್ ಅಂತೈತಿ, ಒಂದು ಬರ್ಗ್ಲರ್ ಅಂತೈತಿ, ಒಂದು ಪ್ರೂಫ್ ಅಂತೈತಿ, ಒಂದು ಸೆಕ್ಯೂರಿಟಿ ಅಂತೈತಿ. ಹಾಂ, ಓಕೆ. ಏನಿರ್ಬೋದು ಹಂಗಾರೆ? ಕಾಸಿಯಸ್ ನಾ ಹೇಳೇಬಿಟ್ಟಿನಿ ನಿನಗೆ. ವಿಜಿಲೆಂಟ್ ಅಂದ್ರೇನು ಕಾಸಿಯಸ್. ಅಂದ್ರೆ ಆನ್ಸರ್ ಏನ? ಆಪ್ಷನ್ ಇ, ಕಾಸಿಯಸ್. ಬರ್ಗ್ಲರ್ ಅಂದ್ರೆ ಕಳ್ಳ. ಏನೋ ಕಳ್ಳ. ಇದು ಯಾಕೆ ಗೊತ್ತಿರ್ಬೇಕಂದ್ರೆ ಕೇಳುವಂಥ ಚಾನ್ಸ್ ಇರ್ತೈತಿ. ಕೊಟ್ಟಿರ್ತಾರಪ್ಪ ಅಂದ್ರೆ ಅವನ್ನ ವಾಪಸ್ ಕೇಳುವಂಥ ಚಾನ್ಸ್ ಬರ್ತೈತಿ. ಪ್ರೂಫ್ ಅಂದ್ರೆ ಸಾಕ್ಷಿ. ಏನೋ ಸಾಕ್ಷಿ. ನೆಕ್ಸ್ಟ್ ಸೆಕ್ಯೂರಿಟಿ ಅಂದ್ರೆ ರಕ್ಷಣೆ. ಏನೋ ರಕ್ಷಣೆ ಎಲ್ಲ ಗೊತ್ತಿರ್ಬೇಕಾಗತ್ತೆ. ಓಕೆ, ರಕ್ಷಣೆ. ಓಕೆ, ಹಂಗಾರ ಕಾಸಿಯಸ್, ವಿಜಿಲೆಂಟ್ 13ನೇ ಕ್ವಶನ್ಗೆ. ಇನ್ನು 14ನೇ ಕ್ವಶನ್ ನೋಡು ನೀನಿರ್ಬೇಕಂತೇಳಿ. ಸೊ ಇಂಟರ್ಲಿಂಕ್ಡ್ ಅಂದ್ರೆ ಒಂದಕ್ಕೊಂದು ಏನು ಮ್ಯಾಟರ್ಸ್ ಏನಿದೆ ಇಂಟರ್ಲಿಂಕ್ ಇರ್ತಾವೆ ಅಂತ ಹೇಳ್ತೀವಿ. ಒಂದಕ್ಕೊಂದು ಪರಸ್ಪರ ಸಂಬಂಧ ಹೊಂದಿದಾವೆ ಅಂತ ಹೇಳ್ತೀವಿ. ಒಂದಕ್ಕೊಂದು ಪರಸ್ಪರ. ಈಗ ಒಂದಕ್ಕೊಂದು ಸಬ್ಜೆಕ್ಟ್ ಏನಿರುತ್ತೆ, ಫಿಸಿಕ್ಸ್ ಕೆಮಿಸ್ಟ್ರಿ ಇಂಟರ್ಲಿಂಕ್ ಇರ್ತೈತಿ, ಕೆಮಿಸ್ಟ್ರಿ ಫಿಸಿಕ್ಸ್ ಇಂಟರ್ಲಿಂಕ್ ಇರ್ತೈತಿ. ಸೊ ಸೈನ್ಸ್ ಅಂದಮೇಲೆ ಏನಿರ್ತಾವೆ ಇಂಟರ್ಲಿಂಕ್ ಇರ್ತಾವೆ. ಸೊ ಹಂಗಾಗಿ ಇಂಟರ್ಲಿಂಕ್ ಅಂದ್ರೆ ಪರಸ್ಪರ ಒಂದಕ್ಕೊಂದು ಏನಿರುತ್ತೆ ಸಂಬಂಧವನ್ನು ಹೊಂದಿ, ಪರಸ್ಪರ ಸಂಬಂಧ ಅಂತ ಹೇಳ್ತೀವಿ. ಪರಸ್ಪರ ಸಂಬಂಧ. ಓಕೆ, ಹಂಗಾರೆ ನೋಡ್ರಿ ಏನಿರ್ಬೋದು ಕಂಟಿನ್ಯೂಸ್ ಅಂದ್ರೆ ಏನೋ ಸತತ ಅಂತ ಹೇಳ್ತೀವಿ. ಅದು ಅಲ್ಲ ಆನ್ಸರು. ಸಿವರ್ ಅಂದ್ರೆ ತುಂಬ ಫೀವರ್ ಬಂದವು ಅಂತ ಹೇಳಿ. ಸಿವರ್ ಭಾಳ ಇದೆ ಅವ್ರಿಗೆ, ಭಾಳ ಸೀರಿಯಸ್ ಐತಂತಿ. ಸಿವರ್ ಅಂದ್ರೆ ತೀವ್ರ ಅಂತ ಹೇಳ್ತೀವಿ. ಏನೋ ತೀವ್ರ. ಅದಕ್ಕೆ ಇನ್ನೊಂದು ಏನಪ್ಪ, ಸಿವರ್ ಅಂದ್ರೆ ಇಂಟೆನ್ಸ್ ಅಂತ ಹೇಳ್ತೀವಿ. ಇಂಟೆನ್ಸ್ ಅಂತ ಹೇಳ್ತೀವಿ. ಸೊ ಇಂಟೆನ್ಸ್. ಫ್ರೀ ಅಂದ್ರೆ ಏನು? ಫ್ರೀ, ಆರಾಮಾಗಿ ಫ್ರೀ ಅಂತ ಹೇಳ್ತೀವಿ. ಸೊ ಇಂಟರ್ಲೇಸ್ಡ್ ಅಂದ್ರೆ ಇವು ಮೂರು ಅಲ್ಲಪ್ಪ ಅಂದ್ರೆ, ಸೊ ನನ್ನ ಆನ್ಸರ್ ಇಂಟರ್ಲೇಸ್ಡ್. ಗೊತ್ತಿರಲಿಲ್ಲ ಅಂದರೂ ಕೂಡ ಹಿಂಗೆ ಆನ್ಸರ್ ಮಾಡ್ಬೋದು. ಸ್ವಲ್ಪ ಟೈಮ್ ತೊಗೊಂಡು ಓದಿ ಯಾವುದು ಆನ್ಸರ್ ಅಲ್ಲ ಅಂತ ನೋಡಿ ಸ್ವಲ್ಪ ಜಜ್ಮೆಂಟ್ ಮಾಡಿ ಅದರಲ್ಲಿ ನೀವು ಹಾಕಬೇಕಾಕತಿ. ಸೊ ಹಂಗಾಗಿ ನನ್ನ ಆನ್ಸರ್ ಏನು ಇಂಟರ್ಲೇಸ್ಡ್ ಆಕತಿ. ಅಂದ್ರೆ ಪರಸ್ಪರ ಸಂಬಂಧ ಹೊಂದಿದವು ಅಂತ ಅರ್ಥ. ಸೊ 14th ಕ್ವಶನ್ ಆಯ್ತು. ಈ 15th ಕ್ವಶನ್ ನೋಡೋಣ. The company was engaged in spurious trade practices. ಒಂದು ಕಂಪ್ನಿ ಇದೆಯತ್ತ, ಆ ಕಂಪ್ನಿ ಎಂಗೇಜ್ ಆಗೈತೆ ಯಾರಾಗ? ಸ್ಪೂರಿಯಸ್ ಟ್ರೇಡ್ ಅಂತ. ಸ್ಪೂರಿಯಸ್ ಅಂದ್ರೆ ಕಪಟ ಅಂತ ಹೇಳ್ತೀವಿ. ಏನಂತು? ಸ್ಕ್ಯಾಮ್. ಗೊತ್ತಿರ್ಬೇಕು, ಓದಿರಲೇಬೇಕು. ಎಲ್ಲರೂ ಏನು
ಸ್ಟೋರ್ ಇರೋಂಗಿಲ್ಲ, ಎಲ್ಲರ ಬ್ರೈನಾಗ ಓದ್ಬೇಕಾಗತಿ, ಅವ ಇರ್ತಾವೆ, ಎಫರ್ಟ್ ಹಾಕ್ಬೇಕಾಗತಿ. ಸ್ಕ್ಯಾಮ್ ಅಂದ್ರೆ ಕಪಟ, ಸ್ವಿಂಡಲ್ ಅಂತೀವಿ ಇದಕ್ಕೆ, ಕಪಟ. ಇದಕ್ಕೆ ಇನ್ನೊಂದು ಏನಪ್ಪ ಅಂದ್ರೆ ಸ್ವಿಂಡಲ್. ಏನು ಸ್ವಿಂಡಲ್, ಸ್ವಿಂಡಲ್ ಅಂತ ಹೇಳ್ತೀವಿ. ಸೊ ನೋಡಿ ಹಂಗಾರ ಎಫೆಕ್ಟಿವ್ ಅಂದ್ರೆ ಪರಿಣಾಮಕಾರಿ, ಏನೋ ಪರಿಣಾಮಕಾರಿಯಾಗಿ. ಫ್ರೂಡಲೆಂಟ್, ಫ್ರಾಡ್ ಅಂತ ಬಂತು ನೋಡಿ, ಇಷ್ಟ ಓದ್ಬೇಕು ನೀವು, ಫ್ರಾಡ್ ಬಂತ ನೋಡು, ಇದು ಮುಂದೆ ಏನಾರು ಇರಲಿ, ಫ್ರಾಡ್. ಓಕೆ, ಫ್ರಾಡ್ ಅಂತ ಐತೆ. ಓಕೆ, ಸ್ಪೇಸಿಯಸ್. ಓಕೆ, ಟ್ರೆಂಡಿ. ಓಕೆ, ಟ್ರೆಂಡಿ ಅಂತ ಆಲ್ರೆಡಿ ಒಂದು 3-4 ಸಲ ಬಂತು, ಟ್ರೆಂಡ್ ಅಂತ ಇತ್ತೀಚಿನ ಅಂತ ಗೊತ್ತೈತಿ. ಸ್ಪೇಸಿಯಸ್ ಅಂದ್ರೆ, ಸ್ಪೇಸ್ ಅಂದ್ರೆ ಬಹಳಷ್ಟು ಜಾಗ ಇದೆ, ಬಹಳಷ್ಟು ಸ್ಪೇಸ್ ಐತೆ, ಬಹಳಷ್ಟು ಜಾಗ, ಬಹಳಷ್ಟು ಜಾಗ ಅಂತ ಹೇಳ್ತೀವಿ. ಸೊ ಹಂಗಾಗಿ ಫ್ರಾಡ್ ಅಂದ್ರೆ ಸ್ಕ್ಯಾಮ್. ಏನು ಸ್ಕ್ಯಾಮ್, ಫ್ರಾಡ್ ಅಂದ್ರೆ ಸ್ಕ್ಯಾಮ್ ಅಂತ ಹೇಳ್ತೀವಿ. ಫ್ರಾಡ್ ಅಂದ್ರೆ ವಂಚನೆ, ಏನಂತ ಹೇಳ್ತೀವಿ, ವಂಚನೆ. ಫ್ರಾಡ್ ನಡೆದೈತೆ ಅಲ್ಲೇ, ನಮಗೆ ವಂಚನೆ, ಸ್ಕ್ಯಾಮ್ ಮಾಡಕತ್ತಾರ, ಫ್ರಾಡ್ ಐತೆ, ವಂಚನೆ. ಎಫೆಕ್ಟಿವ್ ಅಂದ್ರೆ ಪರಿಣಾಮಕಾರಿ, ಪರಿಣಾಮಕಾರಿ, ತಿಳಿತಾ. ಸೊ ಹಂಗಾಗಿ ಒಳ್ಳೆ ಒಂದು ಅಭ್ಯಾಸ ಮಾಡ್ಬೇಕಾಕೈತಿ, ಇಲ್ಪ ಅಂದ್ರೆ ಸ್ವಲ್ಪ ಕಠಿಣ ಆಕೈತಿ, ಯಾಕಂದ್ರೆ ಗೊತ್ತಿರಲೇಬೇಕು. ಸ್ವಲ್ಪ ನಾನು ಹೇಳಿ ಸತತವಾಗಿ 1000 ಶಬ್ದಗಳನ್ನ, ಸಿನೋನಿಮ್ಸು 1000 ಆ್ಯಂಟೋನಿಮ್ಸನ್ನ, ಶಬ್ದನ ಬರೆದು ಕನ್ನಡ ಮೀನಿಂಗನ್ನು ನೋಡ್ಕೊಂಡು ತಿಳ್ಕೊಂಡು ಹೋದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ 4 ಮಾರ್ಕ್ಸ್ ಕಳ್ಕೊಳಕ್ಕೆ ಚಾನ್ಸ್ ಇರೋಂಗಿಲ್ಲ. ಅವ್ನು ಮಾಡಲೇಬೇಕಾಗತಿ. ಇದೇ ಟೈಮ್ನಾಗ 1 ಮಂತ್ ಅದ. ಸೊ ಅರ್ನ್ ಮಾಡಿರಿ, ಎಫರ್ಟ್ ಹಾಕಿರಿ. ಟೆಲಿಗ್ರಾಮ್ದಲ್ಲಿ ನಾವು ಬಿಡ್ತೇವೆ, ಗ್ಲೋಬಲ್ ಎಜುಕೇಷನ್ ಬನಾಟಿ. ಓಕೆ, ನೋಡೋಣ 16th ಕ್ವಶನ್ ನೋಡೋಣ. 16th ಒನ್ ಏನಿದೆ ಅಂತ. ಓಕೆ, ಇಂಟ್ರಿ ಗಿವಿಂಗ್ ಅಂತ ಹೇಳ್ತೀವಿ. ಇಂಟ್ರಿ ಗಿವಿಂಗ್, ಅಂದ್ರೆ ಇಂಟ್ರಿ ಗಿವಿಂಗ್. ಇಂಟ್ರ್ ಅಂದ್ರೆ ನಿಂಗೆ ಏನು, ಇಂಟ್ರ್ ಅಂದ್ರೆ ಒಳಗಿನ ಅಂತ, ಏನೋ ಒಳಗಿನ. ಇಂಟರ್ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ, ಔಟರ್ ಅಂದ್ರೆ ಹೊರಗಿನ ಅಂತ. ಸೊ ನೋಡೋದು, ಸ್ಟಾರ್ಟಿಂಗ್ ಇರ್ತಕ್ಕಂಥ ಶಬ್ದನ ಫೈಂಡ್ ಔಟ್ ಮಾಡಿ. ಇಂಟರ್ ಅಂದ್ರೆ ಒಳಸಂಚಿನ ಅಂತ ಬರ್ತೈತಿ. ಏನಂತ ಬರ್ತೈತಿ, ಒಳಸಂಚಿನ ಅಂದ್ರೆ ಮೋಸದ, ಒಳಸಂಚಿನ ಅಂದ್ರೆ ಪ್ಲ್ಯಾನ್ ಹಾಕ್ತಿರುತ್ತೆ, ಹೌದಾ, ಒಳಸಂಚಿನ ಅಂತ ಬರ್ತೈತಿ. ಸೊ ಹಂಗಾಗಿ ನೋಡೋಣ ಅದಕ್ಕೆ ಏನಿರ್ಬೋದು, ಆಪ್ಷನ್ಗಳನ್ನ ತೆಗಿಬೇಕು ನಾವು. ಯಾವ ಆಪ್ಷನ್ಗಳನ್ನ ತೆಗಿಬೇಕು ನೋಡು. ಗ್ಲೋರಿಫೈಯಿಂಗ್ ಅಂದ್ರೆ, ಗ್ಲೋರಿ ಅಂದ್ರೆ ಹೊಳಿ ಅಂತ, ಹೊಳಿ ಅಥವಾ ಗ್ಲೋ ಅಂತೀವಿ, ಅಥವಾ ವಿಜಯ ಅಂತ ಬರ್ತೈತಿ. ಸೊ ನೋಡು, ನೆಕ್ಸ್ಟ್ ನೋಡು, ಸ್ಟನ್ನಿಂಗ್ ಅಂದ್ರೆ ಶಾಕ್ ಆತ್ ನನಗಂತ ಹೇಳ್ತೀವಿ, ಅಂದ್ರೆ ವಿಸ್ಮಯ ಅಂತ, ಶಾಕ್, ವಿಸ್ಮಯ. ಏನಂತ ಹೇಳ್ತೀವಿ, ವಿಸ್ಮಯ ಅಂತ ಹೇಳ್ತೀವಿ. ಶಾಕ್ ಏನಂತ ಹೇಳ್ತೀವಿ, ಇನ್ನೊಂದು ಶಾಕ್, ಸ್ಟನ್ ಆತನ, ಐ ಸ್ಟನ್ ಫ್ರಮ್ ದ್ಯಾಟ್ ಮ್ಯಾಟ್ರ್ ಅಂತ, ಅಂದ್ರೆ ಆ ವಿಷಯಕ್ಕೆ ನಂಗೆ ಶಾಕ್ ಆಗ್ತದೆ. ಇಂಟ್ರೆಸ್ಟಿಂಗ್ ಅಂದ್ರೆ ಏನು, ಕುತೂಹಲ ಅಂದ್ರೆ ಒಳಗಿರ್ತೈತಿ, ಏನೋ ಕುತೂಹಲ ಅಂದ್ರೆ ಇದಕ್ಕೆ ಆನ್ಸರ್ ಏನಪ್ಪ ಅಂದ್ರೆ ಇಂಟ್ರಿಗಿವಿಂಗ್ ಅಂದ್ರೆ ಒಳಸಂಚಿನ, ಕುತೂಹಲನ ಆಕತಿ. ನಿಯರೆಸ್ಟ್ ಅಂತ ಹೇಳ್ಬೇಕಾಗತಿ, ಕುತೂಹಲ, ಆಯ್ತಾ. ಸೊ ಹಂಗಾಗಿ ನನ್ನ ಆನ್ಸರ್ ಏನ, ಇಂಟ್ರೆಸ್ಟಿಂಗ್, ಆಯ್ತಾ. ಸೊ 16ನೇ ಕ್ವಶನ್ ಅದು. ಇನ್ನು 17ನೇ ಕ್ವಶನ್ ನೋಡೋಣ. ಓಕೆ, ರೆಸ್ಪೆಕ್ಟ್ ಅಂದ್ರೆ ಏನು, ರೆಸ್ಪೆಕ್ಟೆಡ್ ಟೀಚರ್ಸ್ ಅಂತ ಹೇಳ್ತಿರ್ತೀಯಲ್ಲ. ಸೊ ಗೌರವಾನ್ವಿತ, ಏನೋ ರೆಸ್ಪೆಕ್ಟ್ ಅಂದ್ರೆ ಗೌರವಾನ್ವಿತ, ರೆಸ್ಪೆಕ್ಟ್ಫುಲ್, ಗೌರವ ಅಂತ ತಿಳ್ಕೊ. ಸೊ ಹಂಗಾಗಿ ನೋಡು, ಇದಕ್ಕೆ ಆಪ್ಷನ್ ಯಾವ್ಯಾವ, ಅದಕ್ಕೆ ಹೇಳೀನಿ ನಿನಗೆ. ಒಂದಂತೂ ನಿಂಗೆ ಇಮಿಡಿಯೇಟ್ ಅಡ್ಮೈರಿಂಗ್ ಅಂದ್ರೆ ಏನು, ಗೌರವಾನ್ವಿತ, ಡೈರೆಕ್ಟ್ ಸಿಕ್ಕ. ಅಡ್ಮೈರ್ಡ್ ಅಂತ ಅವರು ಹೊಗಳಿದರು, ಶ್ಲಾಘನೆ ಮಾಡಿದರು ಅಂತೀವಿ, ಶ್ಲಾಘನೆ, ಹೊಗಳಿದರು. ಮತ್ತು ರೆಸ್ಪೆಕ್ಟ್ಫುಲ್ ಅಂದ್ರೆ ಗೌರವ, ಅಡ್ಮೈರ್ಡ್ ಗೌರವ, ರೆಸ್ಪೆಕ್ಟೇಬಲ್ ಅಂತ ಆನ್ಸರ್ ಇದಾಕತಿ. ಹಂಗಾರ ಡಿರೋಗೇಟ್ರಿ ಅಂದ್ರೆ ಗೊತ್ತಿರಬೇಕು. ಡ್ಯೂಟಿ ಅಂದ್ರೆ ಗೊತ್ತಾಯ್ತು ನಿಂಗೆ, ಡ್ಯೂಟಿ ಅಂದ್ರೆ ಇನ್ನು ಕೆಲಸ, ಡ್ಯೂಟಿಫುಲ್ ಅಂದ್ರೆ ಕೆಲಸ. ಓಕೆ, ಇನ್ಸೋಲೆಂಟ್ ಅಂದ್ರೆ, ಓಕೆ, ಇನ್ಸೋಲೆಂಟ್ ಅಂದ್ರೆ ಅಹಂಕಾರಿ ಅಂತ ಹೇಳ್ತೀವಿ, ಏನೋ ಅಹಂಕಾರಿ, ಗೊತ್ತಿರ್ಬೇಕು. ಕೇಳಿದ್ರೆ ಈ ಕ್ವಶನ್ ಇನ್ಸೋಲೆಂಟ್ ಅಂತ ಇದಕ್ಕೆ ಸಮಾನಾರ್ಥಕ ಕೇಳಿದ್ರೆ ನಿಂಗೆ ಅಹಂಕಾರಿ. ಓಕೆ, ನೆಕ್ಸ್ಟ್ ಡೆರೋಗೇಟ್ರಿ ಅಂದ್ರೆ ಅವಹೇಳನಕಾರಿ ಅಂದ್ರೆ ಅಸಹ್ಯ ಅಂತ, ಅವಹೇಳನಕಾರಿ ಆಯ್ತಾ, ಅವಹೇಳನಕಾರಿ ಅಂತ. ಡೆರೋಗೇಟ್ರಿ ಅಂದ್ರೆ ಅಸಹ್ಯ ಅಂತ ಹೇಳ್ತೀವಿ. ಅಸಹ್ಯ ಅಂದ್ರೆ ಇಟ್ ಈಸ್ ಎ ಡೆರೋಗೇಟ್ರಿ ರೂಮ್ ಅಂದ್ರೆ ನಿನ್ನ ರೂಮ್ ಏನಾರ ತುಂಬ ಬರೀ ಹಾಳಿ ಚಾಕ್ಲೇಟ್ ಅವು ಇವು ಬಿದ್ದಿದೆ ಅಂದ್ರೆ
ಡೆರೋಗೇಟರಿ ಅಂದ್ರೆ ಹೊಲಸು ಮತ್ತು ಅಸಹ್ಯಕರ, ನೋಡಕ್ಕೆ ಅಸಹ್ಯ ಡೆರೋಗೇಟರಿ ಅಂತ ಹೇಳ್ತೀವಿ. ಡ್ಯೂಟಿಫುಲ್ ಅಂದ್ರೆ ಕೆಲಸದ ಅಂತ ಹೇಳ್ತೀವಿ. ಡ್ಯೂಟಿ ಅಂದ್ರೇನು ಕೆಲಸ. ಸೊ ಹಾಗಾಗಿ ನನ್ನ ಆನ್ಸರ್ ಏನಪ್ಪ ಅಂದ್ರೆ ಈಗ ಅಡ್ಮೈರಿಂಗ್ ಏನಂತ ಹೇಳ್ತೀವಿ. 17 ಕ್ವಶನ್ಗೆ ಅಡ್ಮೈರಿಂಗ್ ಅಂತ ಆನ್ಸರ್ ಬರ್ತೈತಿ. ಈಗ 18 ಕ್ವಶನ್ ನೋಡೋನು ಏನತ್ತೆ ಅಂತೇಳಿ. ವರ್ಬೋಸ್ ಗೊತ್ತಿರ್ಬೇಕು, ನೀನು ಓದಲೇಬೇಕು, ಓದ್ಲಾರ್ದು ಏನೋ ಕೆಲಸ ಹಂಗೆ. ವರ್ಬೋಸ್ ಅಂದ್ರೆ ಏನು? ವರ್ಬೋಸ್ ಅದ ನಾವು ಏನು ಮಾತಾಡ್ತಾನವ ಅಂತ ಹೇಳ್ತೀವಿ ನಾವು. ವರ್ಬೋಸ್ ಅಂದ್ರೆ ಬಹಳ ಮಾತನಾಡುವವ. ರೇಡಿಯೋ ಏನು ಬಾಯಿ ರೇಡಿಯೋ ಆಗೈತೆ ಅಂತೀವಲ್ಲ ಹಂಗೆ ಮಾತನಾಡುವ, ಬಹಳ ತುಂಬ ಮಾತನಾಡುವನ್ನು ತುಂಬ ಮಾತನಾಡುವ ಡುವವ. ಸೊ ಹಂಗಾಗಿ ನೋಡ್ಕೊ ಹಿಂದೆ ಯಾವ್ದಕ್ಕತಿ ಅಗ್ರೆಸಿವ್, ಡಿಸೀಸಿವ್, ಎಕ್ಸಾಸ್ಟಿವ್, ಟಾಕ್ಟಿವ್. ಟಾಕ್ ಅಂದ್ರೆ ಏನು? ಮಾತಾಡೋದಿಲ್ಲ. ಸೊ ನಿನ್ನ ಆನ್ಸರ್ ಅದನ್ನ ಹಾಕಿ ಹೋಗ್ಬಿಡು, ಮತ್ತೆ ಯಾಕೆ ಅಷ್ಟು ಇದು ಮಾಡ್ತೀನಿ. ಸೊ ಗೊತ್ತಿರಲಿಲ್ಲ ಅಂದ್ರೆ ಕೂಡ ಹಂಗೆ ಮಾಡ್ಬೇಕೈತಿ. ಟಾಕ್ಟೇಟಿವ್ ಅಂದ್ರೆ ಬಹಳ ಅಥವಾ ತುಂಬ ಮಾತನಾಡುವವ, ಆಯ್ತಾ. ಸೊ ಹಾಗಾಗಿ ಉಳ್ಕೆದ ಆಪ್ಷನ್ಸ್ಗಳು ನಿನ್ನಂತೂ ಆನ್ಸರ್ಸ್. ಹಂಗಾಗಿ ಅಗ್ರೆಸಿವ್ ಅಂದ್ರೆ ಆಕ್ರಮಣಕಾರಿ. ವಿರಾಟ್ ಕೊಹ್ಲಿ ಇಸ್ ಅಗ್ರೆಸಿವ್ ಪ್ಲೇಯರ್ ಅಂತೀವಿ. ಆಕ್ರಮಣಕಾರಿ ಅಂದ್ರೆ ಅಗ್ರೆಸಿವ್, ಯಾರು ಏನಂದ್ರು ಬಿಡಂಗಿಲ್ಲ, ಒಳ್ಳೆ ರಿಪ್ಲೈ ಮಾಡ. ಆಕ್ರಮಣಕಾರಿ. ಸೊ ಮತ್ತೆ ನೆಕ್ಸ್ಟ್ ಮ್ಯಾಚಿಗೆ ಮತ್ತೆ ಸೆಂಚುರಿ ಹಾಕೋದು. ಸೊ ನೆಕ್ಸ್ಟ್ ನೋಡು ಡಿಸೀಸಿವ್. ಸೊ ಡಿಸೀಸಿವ್ ಅಂದ್ರೆ ಡಿಸಿಜನ್ ಅಂತ ಗೊತ್ತಾಗತ್ತೆ. ಡಿಸಿಜನ್ ಅಂದ್ರೆ ತೀರ್ಮಾನಿಸಿದ. ಏನು? ಡಿಸಿಜನ್. ಓಕೆ, ತೀರ್ಮಾನಿಸಿದ. ಓಕೆ, ತೀರ್ಮಾನಿಸಿದ. ಓಕೆ. ಎಕ್ಸಾಸ್ಟಿವ್ ಅಂದ್ರೆ ಎಕ್ಸಾಸ್ಟ್ ಆಗಿ ನಾನು ಧನಿವಾಗಿನಿ ಅಂತ ಹೇಳ್ತೀನಿ, ಅಂದ್ರೆ ಮುಗಿದು ಹೋಗೈತಿ ಅಂತ. ಒಂದು ಬರ್ತೈತಿ ಧನಿವು ಅಂತ ಬರ್ತೈತಿ, ಗೊತ್ತಿರ್ಬೇಕು. ಯಾಕೆ ಹೇಳೋದಪ್ಪ ಅಂದ್ರೆ ಇವನ್ನ ನಿನಗೆ ಗೊತ್ತಾ, ಹೆಲ್ಪ್ ಆಗಲ್ಲ. ಧನಿವು ಒಂದು ಎಕ್ಸಾಸ್ಟಿವ್ ಅಂದ್ರೆ ಮುಗಿದು ಹೋಗುವಂಥ ಅರ್ಥ. ಈಗ ಪ್ಲಾಸ್ಟಿಕ್ ಏನಪ್ಪ ಪರ್ಮನೆಂಟ್, ಅದು ಎಕ್ಸಾಸ್ಟೇಬಲ್. ಅದು ಏನದು ಮುಗಿದು ಒಂದಿಲ್ಲ ಒಂದಿನ ಮುಗಿದು. ಪೆಟ್ರೋಲ್ ಏನು? ಎಕ್ಸಾಸ್ಟಿವ್ ಅಂದ್ರೆ ಒಂದಿಲ್ಲ ಒಂದಿನ ಅದು ಮುಗಿದು ಹೋಗ್ತೈತಿ. ಭೂಮಿ ಮೇಲೆ ಭಾಳ ದಿನ ಇರೋಂಗಿಲ್ಲ, ಮುಗಿದು ಹೋಗುವ. ಮುಗಿದು ಅಂದ್ರೆ ಡೆಸ್ಟ್ರಾಯ್ ಆಗ್ಬೇಕದು, ಮುಗಿದು ಹೋಗುವ. ಈಗ ಸನ್ಲೈಟ್ ಐತಿ, ಅದೇನು? ನಾನ್ ಎಕ್ಸಾಸ್ಟೇಬಲ್ ಅಂದ್ರೆ ಯಾವತ್ತು ಸನ್ಲೈಟ್ ಯಾವತ್ತು ಮುಗಿದು ಹೋಗಂಗಿಲ್ಲದ. ಸೊ ಹಂಗಾಗಿ ನಂದೇನ ವರ್ಬೋಸ್ ಅಂದ್ರೆ ಟಾಕ್ಟೇಟಿವ್ ಅಂತ ಹೇಳ್ತೀನಿ. 19ನೇ ಕ್ವಶನ್ ನೋಡು, ಇಂಟ್ರೆಸ್ಟಿಂಗ್ ಇರ್ಬೋದು. ಯುಟಿಲಿಟಿ ಅಂತೀವಿ ನಾವು. ಯುಟಿಲಿಟಿ ಅಂದರೆ ಯೂಸ್ಫುಲ್ ಅಂತ ಕಲಿಬೇಕು, ಗೊತ್ತಿರಲಿಲ್ಲ ಶಾಕ್ ಹೋಗಂಗಿಲ್ಲ. ಯುಟಿಲಿಟಿ ಅಂದ್ರೆ ಯೂಸ್ಫುಲ್ ಅಂತ ಹೇಳ್ತೀವಿ. ಸೊ ಉಪಯುಕ್ತ ಅಂತ ಹೇಳ್ತೀವಿ. ಏನು? ಯುಟಿಲಿಟಿ, ಉಪಯುಕ್ತ ಅಲ್ಲೇ ಇರ್ತಾವೆ, ಭಾಳ ಈಸಿ ಇರ್ತೈತಿ. ಈಗ SSGD ಅಂದ್ರೆ ಏನಪ್ಪ, ನಿಂದು 10th ಲೆವೆಲ್ ಇರ್ತೈತಿ. ಆದರೂ ಕೂಡ ಎಫರ್ಟ್ ಹಾಕಬೇಕು. ಉಪಯುಕ್ತ ಅಂತ ಹೇಳ್ತೀವಿ. ಸೊ ಉಪಯುಕ್ತ. ಓಕೆ, ಇಲ್ಲೇ ಐತೆ ಒಂದು ಆನ್ಸರ್, ಯೂಸ್ಫುಲ್ ಅಂತೇಳಿ ಐತಲ್ಲ, ಮತ್ತೆ ಯಾಕೆ ನೋಡೋದು ಹೇಳೋದು. ಯೂಸ್ಫುಲ್, ಉಪಯುಕ್ತ ಅಂತ ಹೇಳ್ತೀವಿ. ಹಂಗಾರ ಓಕೆ, ಸ್ವಲ್ಪ ಇವು ಗೊತ್ತಾಗಬೇಕಲ್ಲ ಶಬ್ದ, ಇವನು ಕೇಳಿದ್ರಂದ್ರೆ ಅದಕ್ಕೆ 4 ಆಪ್ಷನ್ಗಳನ್ನು 360 ಡಿಗ್ರಿ ಒಳಗೆ ನೋಡಿರ್ಬೇಕಾಕತಿ. ಯಾಕಂದ್ರೆ ಬಂದು ಅಂದ್ರೆ ಹೇಳೋಕ್ಕಾಗಿಲ್ಲ, ಬರ್ತಾವೆ. ಥ್ರಸ್ಟ್ ಅಂದ್ರೆ ಒತ್ತಡ ಅಂತ ಹೇಳ್ತೀವಿ. ಏನು? ಒತ್ತಡ. ಒಂದು ಸೈನ್ಸ್ದ ಫಾರ್ಮುಲಾ ಐತಿ, ಏನಪ್ಪ ಅಂದ್ರೆ ಪ್ರೆಷರ್ ಈಕ್ವಲ್ ಟು ಥ್ರಸ್ಟ್ ಬೈ ಏರಿಯಾ. ಏನಂತ ಹೇಳ್ತೀವಿ? ಥ್ರಸ್ಟ್ ಬೈ ಏರಿಯಾ. ಅಂದ್ರೆ ಒಂದು ಏರಿಯಾದ ಮ್ಯಾಗ ಈಗ ನಾನು ಮೊಳಿ ಇರ್ತದೆ, ಮೊಳಿನ ನಾನು ಇಲ್ಲಿ ಫೋರ್ಸ್ ಹಾಕಿದೆ ಮಾಡಿದ್ರೆ ದ ಥ್ರಸ್ಟ್ ಪರ್ ಯೂನಿಟ್ ಏರಿಯಾ ಅಂತ ಹೇಳ್ತೀನಿ ಈಸ್ ಈಕ್ವಲ್ ಟು ಪ್ರೆಷರ್. ಓಕೆ, ಹಂಗಾರೆ ಒತ್ತಡ ಆಯಿತು. ಸೊ ನೆಕ್ಸ್ಟ್ ನೋಡಿ ಫ್ಯಾನ್ಸಿಫುಲ್ ಅಂದ್ರೆ ಕಾಲ್ಪನಿಕ. ಫ್ಯಾನ್ಸಿ ಮೂವಿ ನೋಡ್ತೀರ, ಕಾಲ್ಪನಿಕ. ಇಲ್ಲಿಂದ ಈ ಗುಡ್ದಾಗಿದ್ದ ಆ ಕಡೆ ಹಾರೋದು, ಆ ಕಡೆ ಗುಡ್ದಾಗಿದ್ದ ಈ ಕಡೆ ಜಂಪ್ ಆಗೋದು, ಅವೆಲ್ಲೇನು ಕಾಲ್ಪನಿಕ ಸ್ಟೋರೀಸ್ಗಳನ್ನು ಕೇಳ್ತೀನಿ. ಕಾಲ್ಪನಿಕ ಅವತಾರ ಫಿಲ್ಮ್ ನೋಡ್ರಿಲ್ಲ, ಕಾಲ್ಪನಿಕ ಫ್ಯಾನ್ಸಿ ಅಂದ್ರೆ ಕಾಲ್ಪನಿಕ. ನೆಕ್ಸ್ಟ್ ನೋಡು, ಯೂಸ್ಫುಲ್ ಅಂದ್ರೆ ಉಪಯುಕ್ತ ಅಂತ ನಿನಗೆ ಹೇಳಿಬಿಟ್ಟಿನಿ, ಇಲ್ಲಿ ಮ್ಯಾಗದ ಉಪಯುಕ್ತ. ಸೊ ಡಿಸ್ಟೇಸ್ಟ್ಫುಲ್ ಅಂದ್ರೆ ರುಚಿಕರ. ಟೇಸ್ಟ್ಫುಲ್ ಅಂದ್ರೇನು? ರುಚಿಕರ. ಡಿಸ್ಟೇಸ್ಟ್ಫುಲ್ ಅಂದ್ರೆ ಅರುಚಿಕರ ಅಂತ ಹೇಳ್ತೀನಿ. ಏನಂತೇಳಿ? ನಂಗೆ ರುಚಿ ಬರ. ಡಿಸ್ಟೇಸ್ಟ್ಫುಲ್ ರುಚಿಕರ. ಈಗ ನೋಡು, ಸಾಲ್ಟ್ ಏನು? ರುಚಿಕರ. ಅರುಚಿಕರಕ್ಕೆ ಏನಪ್ಪ ಎಕ್ಸಾಂಪಲ್? ಅರುಚಿಕರ ಅಂತ ಹೇಳ್ತೀವಿ. ಓಕೆ, ಸೊ ಹಂಗಾಗಿ ನೋಡು ಯುಟಿಲಿಟೇರಿಯನ್ ಅಂತ. ಸೊ ಲಾಸ್ಟ್ 20th ಕ್ವಶನ್ ನೋಡೋಣ ಹೆಂಗೈತೆ ಅಂತ. ಲಾಸ್ಟ್ ಕ್ವಶನು. ಓಕೆ, ಇನಿವಾಯ್ಟೇಬಲ್ ಏನತೈತಿ?
ವೈಟೇಬಲ್. ಇನ್ವೈಟ್, ಓಕೆ. ಈ ಇನ್ವೈಟ್ ಬೇರೆ. ಇನ್ವೈಟ್ ಅಂದ್ರೆ ಆಹ್ವಾನಿಸು, ಇನ್ವೈಟ್ಸ್. ಇಲ್ಲಿ ನೋಡಿ ಸ್ಪೆಲ್ಲಿಂಗಿಗೆ ಇದಕ್ಕೆ ಮತ್ತು ಇದಕ್ಕೆ INVI ಇಲ್ಲೈತಿ ಇನ್ವೈಟ್, ಇದು INE ಇದೆ. ಅಂದ್ರೆ ಇದು ಆಹ್ವಾನಿಸು ಅಥವಾ ಆಹ್ವಾನಿಸು ಅಂದ್ರೆ ವೆಲ್ಕಮ್ ಮಾಡೋದು, ಆಹ್ವಾನಿಸು, ಅದು ಆಹ್ವಾನಿಸು ಅಂತ, ಆಹ್ವಾನಿಸು. ಓಕೆ. ಇನ್ವೈಟೇಬಲ್ ಅಪ್ಪ ಅಂದ್ರೆ ನಿರಾಕರಿಸಲಾಗದ, ಅಂದ್ರೆ ಅದನ್ನು ರಿಜೆಕ್ಟ್ ಮಾಡೋಕ್ಕಾಗಿಲ್ಲ. ನಿನ್ನ ಎಕ್ಸಾಮ್ ಇರ್ತಾವೋ ಅದನ್ನು ನಿರಾಕರಿಸೋಕ್ಕಾಕತಿ ಹಂಗಿಲ್ಲ. ಸೊ ಹಂಗಾಗೇನೋ ನಿರಾಕರಿಸಲಾಗದ, ನಿರಾಕರಿಸಲಾಗದ. ಸೊ ಹಾಗಾಗಿ ನೋಡು ಆಪ್ಷನ್ಗಳು ನೋಡಿ ಫೈಂಡ್ ಔಟ್ ಮಾಡಿ ನೋಡು. ಸೊ ಓಕೆ, ಒಂದು ಇಮ್ಮೆಮೊರೇಬಲ್ ಅಂತೈತಿ, ಇನ್ನೊಂದು ಏನೈತಿ ಅಡ್ವೆಂಚರಸ್ ಅಂತೈತಿ, ಇನ್ನೊಂದು ಅನ್ಡಿನಯಬಲ್ ಅಂತೈತಿ, ಎಸ್ಕೇಪಬಲ್ ಐತಿ. ಡಿನಯಬಲ್ ಅಂದ್ರೆ ಏನು? ನಿರಾಕರಿಸು. ಡಿನಾಯ್ ಅಂದರೆ ಇನ್ನೊಬ್ರನ್ನ ಡಿನಾಯ್ ಮಾಡೋದಂದ್ರೆ ನಿರಾಕರಿಸುವುದು. ಅನ್ಡಿನಯಬಲ್ ಅಂದ್ರೆ ನಿರಾಕರಿಸಲಾಗದ. ಏನಂತ? ನಿರಾಕರಿಸಲಾಗದ. ಹಂಗಾರೆ ನನ್ನ ಆನ್ಸರ್ ಸಿಕ್ತು, ಇದ ಅದ, ನಿರಾಕರಿಸಲಾಗದ. ಸೊ ಸಿಕ್ತು. ಸೊ ನನ್ನ ಆನ್ಸರ್ ಅದ. ಹಂಗಾರೆ 3 ಆಪ್ಷನ್ ಕನ್ನಡ ಮೀನಿಂಗ್ ಗೊತ್ತಿರ್ಬೇಕು ನಾನು, ಅಂದ್ರೆ ಭಾಳ ಹೆಲ್ಪ್ ಆಕತಿ. ಇಮ್ಮೆಮೊರೇಬಲ್, ದೋಸ್ ಡೇಸ್ ಆರ್ ಇಮ್ಮೆಮೊರೇಬಲ್ ಅಂದ್ರೆ ಮರೆಯಲಾಗದ. ಅಂದ್ರೆ ಇಮ್ಮೆಮೊರೇಬಲ್ ಅಂದ್ರೆ ಮರೆಯಲಾಗದ. ನೋಡಿ ನಿಮ್ಮ ಬಾಲ್ಯಗಳನ್ನು ದೋಸ್ ಆರ್ ಇಮ್ಮೆಮೊರೇಬಲ್ ಡೇಸ್ ಅಂತ ಹೇಳ್ತೀವಿ. ಮರೆಯಲಾಗದ, ಮರೆಯಲಾಗದ ದಿನ. ಓಕೆ. ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ ಅಂತ ಈಗ ಹೇಳಿದ್ರಿ, ಸಾಹಸಮಯ. ಏನೋ ನೀವೆಲ್ಲ ನೋಡಿ ದೊಡ್ಡ ದೊಡ್ಡ ಗುಡ್ಡ ಹತ್ತುವುದ ಅವೆಲ್ಲ ಏನು ಮತ್ತು ರಾಕ್ ಕ್ಲೈಂಬಿಂಗ್ ಅವೆಲ್ಲ ಏನು ಅಡ್ವೆಂಚರ್ ಆ್ಯಕ್ಟಿವಿಟೀಸ್, ಸಾಹಸಮಯ, ಸಾಹಸಮಯ. ಓಕೆ. ಸೊ ನೆಕ್ಸ್ಟ್ ನೋಡು, ಎಸ್ಕೇಪ್ ಅಂದ್ರೆ ಏನು? ಪಾರಾಗುವುದು. ಎಸ್ಕೇಪೇಬಲ್ ಅಂದ್ರೆ ಪಾರಾಗುವುದು, ಅಂದ್ರೆ ಎಸ್ಕೇಪ್ ಆಗೋದು, ಪಾರಾಗುವುದು, ತಪ್ಪಿಸ್ಕೊಂಡ ಪಾರಾಗುವುದು ಅಂತ ಅರ್ಥ. ಆಯ್ತಾ? ಓಕೆ, ಪಾರಾಗುವುದು. ಹಾಗಾಗಿ 20 ಕ್ವಶನ್ಸ್ಗಳನ್ನ ನಿಮ್ಗೆ ನಾನು ಇವತ್ತು ಶೋ ಮಾಡೀನಿ. ನಿಮಗೆ ಭಾಳ ಹೆಲ್ಪ್ ಆಕತಿ. ಸೊ ಹಂಗಾಗಿ ನೋಡಿರಿ, ಇನ್ನೊಂದು ಸರಿ ನಿಮ್ಗೆ ಕಂಪ್ಲೀಟ್ ಅದರದ್ದು ಪಿಕ್ಚರ್ ಗೊತ್ತಾಕತಿ. ಸೊ ಹಂಗಾಗಿ ಇವನ್ನೆಲ್ಲ ಕ್ವಶನ್ಸ್ಗಳನ್ನ ನೀವು ಏನು ಮಾಡಿರಿ, ನೋಟ್ ಡೌನ್ ಮಾಡ್ಕೊರಿ. ನೋಟ್ ಡೌನ್ ಮಾಡ್ಕೊಂಡು ನೀವು ಕಂಪ್ಲೀಟ್ ಸ್ಟಡಿ ಮಾಡಿರಿ. ಸೊ ಹಿಂಗೆ ಸ್ಟಡಿ ಮಾಡೋ ಮುಂದೆ ನಿಮ್ಗೆ ಭಾಳ ಹೆಲ್ಪ್ ಆಕತಿ. ಸೊ ನೆಕ್ಸ್ಟ್ ಕ್ಲಾಸ್ಗೆ ನಿಮ್ಗೆ ನಾವು ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಅಂತ ಒಂದು ತುಂಬ ಯೂಸ್ಫುಲ್ ಇರ್ತಾವೆ, ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಸೊ ಅಂಥ ಕ್ವಶನ್ಸ್ಗಳನ್ನ ನಿಮ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗ್ತದೆ. ಸೊ ಹಂಗಾಗಿ ಸರಿಯಾಗಿ ಸ್ಟಡಿ ಮಾಡಿರಿ. ಸೊ ಭಾಳ ದಿನಗಳು ಉಳಿದಿಲ್ಲ, ಇನ್ನೂ ಒಂದು ತಿಂಗಳದ. ಸೊ ಹಂಗಾಗಿ ನಾವು ಮತ್ತೆ ಇದಕ್ಕಿಂತ ಎಕ್ಸ್ಟ್ರಾ ಕ್ವಶನ್ಸ್ಗಳನ್ನ ನಿಮ್ಗೆ ವಿತ್ ಕೀ ಆನ್ಸರ್ನ ಪ್ರೊವೈಡ್ ಮಾಡ್ತೀವಿ. ಸೊ ಹಂಗಾಗಿ ಯೂಸ್ಫುಲ್ ತೊಗೋರಿ. ಸೊ ಇಷ್ಟು ಹೇಳಿ ಇವತ್ತಿನ ಕ್ಲಾಸನ್ನು ನಾವು ಮುಗಿಸ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು ಎವ್ರಿ ಒನ್. ಓಕೆ.